शांति, ओम शांति, ओम शांति, ओम। शक्तियों से है सुशोभित सर्वशक्तिमान, लुटा रहा है वो वरदाता वरदानों की खान। आओ झोलियां भर के जाओ, अपना जीवन सफल बनाओ। Receiving God's power and blessings, receiving God's power and blessings, receiving God's power and blessings, receiving God's power and तृष्णा में ना माया में, ना बाधा में, ना बंधन में, जीवन रख दे प्रभु के शरण में। जीवन रख दे प्रभु के शरण में, सच्चा सुख है समर्पण में। सच्चा सुख है समर्पण में। Receiving God's power and blessings, receiving God's power and blessings, receiving God's power and blessings, receiving God's power and blessings. पल पल है अनमोल रे मानव, जीवन तो है बहती धारा। स्वर्णिम अवसर बीत गया तो तुझको मिलेगा ना दोबारा। परम शक्ति का ध्यान लगा ले, परम शक्ति का ध्यान लगा ले। ना दुविधा रख कोई मन में, सच्चा सुख है समर्पण में। Receiving God's power and blessings, receiving God's power and blessings, receiving God's power and blessings, receiving God's power and blessings. वो ही उबारे, वो ही संभाले, सब कुछ कर दे उसके हवाले। चारों दिशा में त्राही मची है, परम पिता की आस बची है। वरदानों की छाँव में आजा, वरदानों की छाँव में आजा। सारा विश्व है क्रंदन में,
सच्चा सुख है समर्पण में। Our blessings, receiving God's, our blessings, receiving God's, our blessings, receiving God's, our blessings. ಓಂ ಶಾಂತಿ. ಇವತ್ತು ಭಾನುವಾರ 7/4/2024. ಬಾಬರವರ ಅವ್ಯಕ್ತ ಮುರಳಿ 1/3/1999 ಮುರಳಿ ರಿವೈಸ್ ಆಗ್ತಾ ಇದೆ. ಅವ್ಯಕ್ತ ಬಾಪ್ದಾದ संपूर्ण पवित्र बनकर संस्कार मिलन मनाना यही सच्ची होली है. ನಾವು ಸಂಪೂರ್ಣ ಪವಿತ್ರ ಇದ್ದು ಸಂಸ್ಕಾರ ಮಿಲನ ಮಾಡುವುದೇ ಸತ್ಯವಾದ ಹೋಳಿ ಹಬ್ಬ. आज बाप दादा चारों ओर के अपने होलीएस्ट और हाईएस्ट बच्चों को देख रहे हैं. ಇಂದು ಬಾಪ್ ದಾದಾ 4 ಕಡೆಯಲ್ಲಿರುವ ಹೋಲಿಯೆಸ್ಟ್ ಮತ್ತೆ ಹೈಯೆಸ್ಟ್ ಮಕ್ಕಳನ್ನ ನೋಡ್ತಾ ಇದ್ದಾರೆ. विश्व में सबसे हाईएस्ट ऊंचे ते ऊंचे श्रेष्ठ आत्माएं आप बच्चों के सिवाय और कोई है? ಬಾಬರವರು ತಿಳಿಸ್ತಿದ್ದಾರೆ, ಇಡೀ ವಿಶ್ವದಲ್ಲಿ ನಮ್ಮಷ್ಟು ಹೈಯೆಸ್ಟ್ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮಗಳು ನಾವು ಮಕ್ಕಳ ವಿನಃ ಬೇರೆ ಯಾರಾದರೂ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಬಾಬಾ ಇವತ್ತು ಯಾವ ಯಾವ ಕಾರಣದಿಂದ ನಾವು ಹೈಯೆಸ್ಟ್ ಅನ್ನುವಂಥದ್ದನ್ನು ವಿವರವಾಗಿ ತಿಳಿಸ್ತಿದ್ದಾರೆ. ಯಾವ ಯಾವ ಕಾರಣದಿಂದ ನಾವು ಹೋಲಿಯೆಸ್ಟ್ ಅನ್ನುವಂಥದ್ದನ್ನು ಬಾಬಾ ತಿಳಿಸ್ತಿದ್ದಾರೆ. ಕ್ಯೋಂಕಿ ಆಪ್ ಸಭಿ ऊंचे थे ऊंचे बाप के बच्चे ही. ನಾವು ಯಾಕೆ ಎಲ್ಲಕ್ಕಿಂತ ಹೈಯೆಸ್ಟ್? ಒಂದೇ ಕಾರಣ, ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು. ಹೈಯೆಸ್ಟ್ ಇನ್ ದಿ ವರ್ಲ್ಡ್. ಸೈಡ್ ಹೆಡ್ಡಿಂಗ್ ಹಾಕ್ರಿ. ಬಾಬಾ ಯಾವ ಯಾವ ಆಧಾರದಿಂದ ನಾವು ಹೈಯೆಸ್ಟ್ ಅನ್ನುವಂಥದ್ದನ್ನು ತಿಳಿಸ್ತಿದ್ದಾರೆ. ಒಂದೇ ಕಾರಣ ಯಾವುದಂತಾರೆ ಬಾಬಾ? ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ನಾವು, ಅದಕ್ಕೆ ನಾವು ಹೈಯೆಸ್ಟ್. सारे कल्प में चक्कर लगाकर देखो, सबसे ऊंचे मर्तबा वाले और कोई नजर आते ही? ನೀವು ಇಡೀ ಒಂದು ಕಲ್ಪದ ಚಕ್ರಕ್ಕೆ ನಾವು ರೌಂಡ್ ಹಾಕಿದರೆ, ಸುತ್ತು ಹಾಕಿ ಬಂದರೆ, ನಮ್ಮಷ್ಟು ಶ್ರೇಷ್ಠ ಪದವಿಯನ್ನು ಹೊಂದಿದವರು ಯಾರ ನಿಮ್ಮ ದೃಷ್ಟಿಗೆ ಬಂದಿದ್ದಾರಾ? ಹೇಳಿ. राज्याधिकारी स्वरूप में भी आपसे ऊंचे राज्याधिकारी कोई बने ही? ಬಾಬಾ ಹೇಳ್ತಿದ್ದಾರೆ, ಇಡೀ ಸೃಷ್ಟಿಯ ಕಾಲಚಕ್ರದಲ್ಲಿ ರಾಜ್ಯ ಅಧಿಕಾರಿ ಸ್ವರೂಪದಲ್ಲಿ ನಮ್ಮನ್ನು ನೋಡಿದರೆ ನಾವೆಷ್ಟು ಶ್ರೇಷ್ಠ ರಾಜ್ಯಾಧಿಕಾರಿಗಳಾಗಿದ್ದೀವಿ ಸತ್ಯ ತ್ರೇತಾಯುಗದಲ್ಲಿ. ಆಮೇಲೆ ದ್ವಾಪರದ ನಂತರ पूजन और गायन में देखो, जितनी पूजा विधि पूर्वक आप आत्माओं की होती है उससे ज्यादा और किसकी है? पूजे ಮತ್ತು ಗಾಯನ. पूजन ಮತ್ತೆ ಗಾಯನ್ ನಾವು ಯಾದಗಾರ್ ರೂಪದಲ್ಲಿ ವಿಧಿಪೂರ್ವಕವಾಗಿ ಮಾಡಿದಷ್ಟು ಬೇರೆ ಯಾವ್ದಾದ್ರು ಮನುಷ್ಯಾತ್ಮರಿಗಿದೆನಾ? ಬೇರೆ ಯಾರಿಗಾದ್ರೂ ಇದೆನಾ ಅಷ್ಟು ಪೂಜೆ, ಅಷ್ಟು ಗಾಯನ? ವಂಡರ್ಫುಲ್ ರಾಜ್ ಡ್ರಾಮಾ ಕಾ ಕಿತನಾ ಶ್ರೇಷ್ಠ ಹೈ. ಇದು ವಂಡರ್ಫುಲ್ ರಹಸ್ಯ ನಾಟಕದಲ್ಲಿ ಎಷ್ಟು ಶ್ರೇಷ್ಠವಾದುದು. जो आप चैतन्य स्वरूप में इस समय अपने पूज्य स्वरूप को नॉलेज के द्वारा जानते भी हो और देखते भी हो. ಈಗ ನಮಗೆ ಪರಿಪೂರ್ಣವಾದ ನಾಲೆಜನ್ನು ಕೊಟ್ಟಿದ್ದಾರೆ ಬಾಬಾ. ಒಂದು ಕಡೆ ನಾವು ಚೈತನ್ಯ ರೂಪದಲ್ಲಿ ಈ ಸಮಯದಲ್ಲಿ ಇದ್ದೀವಿ. ಚೈತನ್ಯ ರೂಪದಲ್ಲಿ ಈ ಸಮಯದಲ್ಲಿ ನಾವು ಎಷ್ಟು ಪೂಜ್ಯ ಸ್ವರೂಪರು, ಎಷ್ಟು ಗಾಯನಕ್ಕೆ ಯೋಗ್ಯರು ಅನ್ನುವಂಥದ್ದನ್ನು ನಾಲೆಜಿನ ಮೂಲಕ ನಾವೀಗ ತಿಳ್ಕೊಂಡಿದ್ದೀವಿ ಮತ್ತು ನೋಡ್ತಾ ಇದ್ದೀವಿ.
एक तरफ आप चैतन्य आत्माएं, दूसरी तरफ आपके जड़ चित्र पूज्य रूप में ही. ಬಾಬಾ ಹೇಳ್ತಿದ್ದಾರೆ, ಒಂದು ಕಡೆ ನಾವು ಚೈತನ್ಯ ಆತ್ಮಗಳು, ಈ ಸಮಯದಲ್ಲಿ ಎಲ್ಲ ಅರಿವಿದೆ, ಎಲ್ಲ ನಾಲೆಜ್ ಇದೆ ನಮಗೆ. ಇನ್ನೊಂದು ಕಡೆ ಜಡ ಚಿತ್ರದ ರೂಪದಲ್ಲಿ ಪೂಜೆ ನಡೀತಾ ಇದೆ. ಯಾರ್ದು? ನಮ್ಮದೇ ಪೂಜೆ. अपने पूज्य स्वरूप को देख रहे हो ना? ತಮ್ಮ ಪೂಜ್ಯ ಸ್ವರೂಪವನ್ನ ನೋಡ್ತಾ ಇದ್ದೀರಲ್ವಾ? जड़ रूप में भी हो और इस समय चैतन्य रूप में भी हो, तो ವಂಡರ್ಫುಲ್ खेल है. ಇದೆಂಥ ಒಂದು ಆಶ್ಚರ್ಯಕರವಾದ ನಾಟಕ ಇದು. ನಾವು ಚೈತನ್ಯದಲ್ಲಿದ್ದೀವಿ, ನಮ್ಮದೇ ಗಾಯನ ಮತ್ತೆ ಪೂಜೆ ಜಡ ರೂಪದಲ್ಲಿ ನಡೀತಾ ಇದೆ ಅನ್ನೋದು ಪೂರ್ಣ ನಾಲೆಜ್ ಇದೆ ನಮಗೀಗ. ಅವರ ರಾಜ್ಯಕ್ಕೆ ಹಿಸಾಬ್ ಸೇ ಬಿ ಇದಿಷ್ಟು ನಾವು ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅನ್ನೋದಕ್ಕೆ ಬಾಬಾ ಹೇಳುವಂಥ ವಿಶೇಷತೆ. ಒಂದು, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ನಾವು. ಎರಡನೇದಾಗಿ ನಾವೇನು ಭವಿಷ್ಯದಲ್ಲಿ ರಾಜ್ಯಾಧಿಕಾರಿ ಸ್ವರೂಪದಲ್ಲಿ ಇರ್ತೀವೋ ಆ ಟೈಪಿನ ಒಂದು ರಾಜರಾಗಲಿ ಶ್ರೇಷ್ಠ ಮರ್ತಬವಾಲೆ ಯಾರೂ ಇಲ್ಲ ಇಡೀ ಕಲ್ಪದಲ್ಲಿ. ಮೂರನೇದಾಗಿ ಬಾಬಾ ಹೇಳ್ತಾರೆ, ನಮ್ಮ ಪೂಜೆ ಎಷ್ಟು, ನಮ್ಮ ಗಾಯನ ಎಷ್ಟು, ಎಷ್ಟು ವಿಧಿಪೂರ್ವಕವಾಗಿ ನಾವು ಆತ್ಮಗಳಿಗೆ ಪೂಜೆ ನಡೀತಾ ಇದೆ. ಇನ್ನೊಂದು ಕಡೆ ಹೇಳ್ತಾರೆ ಬಾಬಾ, ನೀವೆಷ್ಟು ಶ್ರೇಷ್ಠರು. ಒಂದು ಕಡೆ ಚೈತನ್ಯ ಸ್ವರೂಪದಲ್ಲಿ, ಈ ಸಮಯದಲ್ಲಿ ಪೂಜ್ಯ ರೂಪದ ನಾಲೆಜ್ ನಮ್ಮ ಹತ್ರ ಇದೆ. ಚೈತನ್ಯ ರೂಪದಲ್ಲಿ ನಾವಿದ್ದೀವಿ, ಮತ್ತೆ ಪೂಜ್ಯ ರೂಪದ ನಾಲೆಜ್ ನಮ್ಮ ಮೂಲಕ ಇದೆ. ಒಂದು ಕಡೆ ನಾವು ಚೈತನ್ಯ ಆತ್ಮಗಳು, ಇನ್ನೊಂದು ಕಡೆ ಜಡಚಿತ್ರದ ರೂಪದಲ್ಲಿ ಪೂಜೆ ನಡೀತಾ ಇದೆ. ಬಾಬಾ ತಿಳಿಸ್ತಿದ್ದಾರೆ, ಇಡೀ 5000 ವರ್ಷದ ಕಾಲಚಕ್ರವನ್ನು ಅಡ್ಡಾಡಿ ಬಂದರೆ ಎಷ್ಟು ಶ್ರೇಷ್ಠ ನಾವು. ಈಗ ಬಾಬಾ ತಿಳಿಸ್ತಿದ್ದಾರೆ, ರಾಜ್ಯಕ್ಕೆ ಹಿಸಾಬ್ ಸೆ ಅಂದರೆ ಅವ್ರ ರಾಜ್ಯಕ್ಕೆ ಹಿಸಾಬ್ ಸೆ ಬಿ ಅಂದರೆ ಪೂಜ್ಯ ರೂಪದ ಲೆಕ್ಕದಲ್ಲಿ ಆಯಿತು. ಈಗ ರಾಜ್ಯದ ಲೆಕ್ಕದಲ್ಲಿ, ಹೈಯೆಸ್ಟ್ ಇನ್ ದಿ ವರ್ಲ್ಡ್. ಯಾಕೆ ರಾಜ್ಯದ ಲೆಕ್ಕದಲ್ಲಿ? ಸಾರೇ ಕಲ್ಪಮೆ 5000 ವರ್ಷದ ಇಡೀ ಕಲ್ಪದಲ್ಲಿ ನಿರ್ವಿಘ್ನ ಅಖಂಡ ಅಟಲ राज्य आप आत्माओं का ही चलता है. ಬಾಬಾ ತಿಳಿಸ್ತಿದ್ದಾರೆ, ನಾವು ಯಾಕೆ ಹೈಯೆಸ್ಟ್ ಪೂಜ್ಯ ರೂಪದಲ್ಲಿ ಯಾಕೆ ಹೈಯೆಸ್ಟ್ ಅಂತ ಗೊತ್ತಾಯ್ತು. ಈಗ ರಾಜ್ಯ ರೂಪದಲ್ಲಿ ಹಿಸಾಬ್ಸೆ ನಮ್ದು ನಿರ್ವಿಘ್ನ ರಾಜ್ಯ, ಅಖಂಡ ರಾಜ್ಯ, ಅಟಲ ರಾಜ್ಯ, ಅಲುಗಾಡದೆ ಇರುವ ರಾಜ್ಯ, ತುಂಡಾಗದೆ ಇರುವ ರಾಜ್ಯ, ಮತ್ತೆ ನಿರ್ವಿಘ್ನ ರಾಜ್ಯ. ಯಾವಾಗ? ಸತ್ಯ ತ್ರೇತಾಯುಗ, ದ್ವಾಪರದ ಬಿಡಿ. ದ್ವಾಪರದ ನಂತರದ ರಾಜರೆಲ್ಲ ಗುಡ್ಡೆಯಲ್ಲೆಲ್ಲ ಕೋಟೆ ಕಟ್ಕೊಂಡು ಆ ವೈರಿಗಳು ಆ ಯುದ್ಧ ಎಷ್ಟು ಭಯದಿಂದ ಇದ್ರು. ಆದರೆ ನಮ್ಮ ರಾಜ್ಯ ಬಾಬಾ ಹೇಳ್ತಿದ್ದಾರೆ, ನಿರ್ವಿಘ್ನ ರಾಜ್ಯ, ಅಖಂಡ ರಾಜ್ಯ, ಅಟಲ ರಾಜ್ಯ. आप आत्माओं का ही चलता है. ರಾಜೇ ತೋ ಬಹುತ್ ಬಂತೆ ಹಿ. 5000 ವರ್ಷದಲ್ಲಿ ರಾಜರು ಬಹಳ ಜನ ಆಗ್ತಾರೆ. आप विश्वराजन व विश्वराजन की रॉयल फैमिली सबसे श्रेष्ठ है. ನಾವು ವಿಶ್ವರಾಜ್ಯರಾಗ್ತೀವಿ. ವಿಶ್ವರಾಜ್ಯದ ರಾಯಲ್ ಫ್ಯಾಮಿಲಿ ಎಲ್ಲಕ್ಕಿಂತ ಎಷ್ಟು ಶ್ರೇಷ್ಠ. ಹಾಗಾದರೆ ನಾವು ಯಾಕೆ ಹೈಯೆಸ್ಟ್? राज्य में भी हाईएस्ट, पूज्य में भी हाईएस्ट, और इस संगम पर सत्य त्रेता युग राज्य में भी हाईएस्ट, द्वापर कलियुगದಲ್ಲಿ पूज्य में भी हाईएस्ट, इस संगम युग पर बाबा अंतर परमात्मा वर्षे के अधिकारी, परमात्मा मिलन के अधिकारी, परमात्मा प्यार के अधिकारी, परमात्मा परिवार की आत्माएं
ಯಾಕೆ ಸಂಗಮ ಯುಗದಲ್ಲಿ ನಾವು ಹೈಯೆಸ್ಟ್? ಬಾಬಾ ಅಂತಾರೆ ಪರಮಾತ್ಮನ ಆಸ್ತಿಗೆ ಅಧಿಕಾರಿಗಳು ನಾವು, ಪರಮಾತ್ಮನ ಮಿಲನ ಮಾಡಲಿಕ್ಕೆ ಅಧಿಕಾರಿಗಳು ನಾವು, ಪರಮಾತ್ಮನ ಪ್ರೀತಿ ಪಡ್ಕೊಳ್ಳಿಕ್ಕೆ ಅಧಿಕಾರಿಗಳು ನಾವು, ಪರಮಾತ್ಮನ ಪರಿವಾರದ ಆತ್ಮಗಳು ನಾವು. ಎಷ್ಟು ಈ ಸಮಯದಲ್ಲಿಯೂ ಸಂಗಮ ಯುಗದಲ್ಲಿಯೂ ನಾವೆಷ್ಟು ಹೈಯೆಸ್ಟ್? ಪರಮಾತ್ಮನ ಆಸ್ತಿಗೆ ಅಧಿಕಾರಿಗಳು, ಮಿಲನಕ್ಕೆ ಅಧಿಕಾರಿಗಳು, ಪ್ರೀತಿಗೆ ಅಧಿಕಾರಿಗಳು, परमात्मा परिवाರದ आत्मಗಳು ನಾವು. आप ही बने हो ना, बन गए हो या बन रहे हो? बन भी गए, अब तो वर्षा लेकर संपन्न बन बाप के साथ साथ अपने घर में भी चलने वाले ही. ನಾವೀಗ ಬಾಬನ ಮಗುವಾಗಿ ಪ್ರೀತಿಗೆ ಪಾತ್ರರಾಗಿ ಮಿಲನಕ್ಕೆ ಅಧಿಕಾರಿಗಳಾಗಿ ತಂದೆಯಿಂದ ಪೂರ್ಣ ಆಸ್ತಿಯನ್ನ ಪಡ್ಕೊಂಡು ಸಂಪನ್ನರಾಗಿ ಬಾಬನ ಜೊತೆಗೆ ಮನೆಗೆ ಹೋಗ್ಲಿಕ್ಕೆ ತಯಾರಾಗಿದ್ದೀವಿ. संगम का सुख, संगम युग की प्राप्तियां, संगम युग का समय सुहाना लगता है ना. बाबा ಹೇಳ್ತಿದ್ದಾರೆ ಸಂಗಮ ಯುಗದ ಸುಖ, ಸಂಗಮ ಯುಗದ ಪ್ರಾಪ್ತಿ, ಸಂಗಮ ಯುಗದ ಸಮಯ ಇದು ಬಹಳ ಅಮೂಲ್ಯ ಅನ್ನಿಸ್ತಾ ಇದೆ ಅಲ್ವಾ, ಯೂನಿಕ್ ಅನ್ನಿಸ್ತಾ ಇದೆ ಅಲ್ವಾ. ಸಂಗಮ ಯುಗದ ಸುಖ ನೋಡಿ, संगम युगದ प्राप्ति ಎಷ್ಟು, संगम युगದ समय बहुत प्यारा लगता है. राज्य के समय से भी सत्य त्रेता युगದಲ್ಲಿ ಆ ಪೀಸ್ ಪ್ರಾಸ್ಪರಿಟಿ ಹ್ಯಾಪಿನೆಸ್ ತುಂಬಿರುವಂತ ಆ ರಾಜ್ಯ ಭಾಗ್ಯದ ಅನುಭೂತಿ ಮಾಡೋದಕ್ಕಿಂತಲೂ राज्य के समय से भी संगम का समय प्यारा लगता है ना. ಸಂಗಮ ಯುಗದ ಸಮಯ ಬಹಳ ಪ್ರಿಯ ಅನಿಸ್ತಾ ಇದೆ ಅಲ್ವಾ. ಕೇಳ್ತಿದ್ದಾರೆ ಬಾಬಾ, ಪ್ಯಾರಾ ಹೈ ಯಾ ಜಲ್ದಿ ಜಾನೆ ಚಾತೆ ಹೋ? ಸಂಗಮ ಯುಗದ ಸಮಯ ಬಹಳ ಇಷ್ಟ ಆಗ್ತಾ ಇದೆಯೋ ಅಥವಾ ಬೇಗ ಹೋಗ್ಬಿಡೋಣ ಅಂತ ಅನಿಸ್ತಾ ಇದೆಯೋ? ಫಿರ್ ಪೂछते क्यों हो ಬಾಬಾ ವಿನಾಶ ಕಬ್ ಹೋಗಾ? ಮತ್ತೆ ಯಾಕೆ ಇದನ್ನ ಕೇಳ್ತೀರಿ? ಬಾಬಾ ವಿನಾಶ ಯಾವಾಗ ಆಗ್ತದೆ ಅಂತ ಯಾಕೆ ಕೇಳ್ತೀರಿ? ಮತ್ತೆ सोचते हो ना, पता नहीं विनाश कब होगा, क्या होगा, हम कहाँ होंगे, ನಾವೆಲ್ಲಿರ್ತೀವೋ ಏನೋ, ವಿನಾಶ ಆಗುವಾಗ ಯಾವಾಗ ಆಗ್ತದೋ ಏನೋ, ಏನಾಗ್ತದೋ ಏನೋ ಅಂತ ಮತ್ತೆ ಪ್ರಶ್ನೆ ಆದ್ರೆ ಯಾಕೆ? ಬಾಪ್ ದಾದಾ ಕೇತೆ ಹಿ ಜಹಾ ಭಿ ಹೋಂಗೆ, ಪರಿವರ್ತನೆ ವಿನಾಶ ಯಾವಾಗ ಆದರೂ ಆಗ್ಲಿ, ನಾವು ಎಲ್ಲಾದರೂ ಇರಲಿ, ಜಹಾ ಭಿ ಹೋಂಗೆ, याद में होंगे, बाप के साथ होंगे. ನಮಗೇನಂತೆ, ನಾವು ಬಾಬನ ಜೊತೆಗಿರೋರು, ಬಾಬನ ನೆನಪಿನಲ್ಲಿರೋರು. ಸಾಕಾರ ಮೇ ಯಾ ಆಕಾರ ಮೇ ಸಾಥ್ ಹೋಂಗೆ ತೋ ಕುಚ್ ನಹೀ ಹೋಗಾ. ಒಂದ ಸಾಕಾರದಲ್ಲಿ ಜೊತೆಗಿರ್ತೀವಿ, ಇಲ್ಲಾಂದ್ರೆ ಆಕಾರದಲ್ಲಿ ಜೊತೆಗಿರ್ತೀವಿ, ನಮಗೆ ಏನಾಗಂಗಿಲ್ಲ. ಬಾಬನ ನೆನಪಲ್ಲಿ ಇರ್ತೀವಿ, ಬಾಬನ ಜೊತೆಗಿರ್ತೀವಿ, ಸಾಕಾರದಲ್ಲಿರ್ಬೋದು ಆಕಾರದಲ್ಲಿರ್ಬೋದು. साकार में कहानी हुई है, सुनाई है ना, बिल्ली के पूंगरे बट्टी में होते हुए भी सेफ रहे हैं ना. ಸಾಕಾರದಲ್ಲಿ ಕತೆ ಇದೆ ಅಲ್ವಾ ಅಂತಾರ ಬಾಬಾ. ದೊಡ್ಡ ಇಟ್ಟಂಗಿ ಬಟ್ಟಿ ಬೇಯ್ತಾ ಇತ್ತಂತೆ, ಅಲ್ಲಿ ಬೆಕ್ಕು ತನ್ನ ಮರಿಗಳ ಜೊತೆಗೆ ಒಂದು ಕಡೆ ಸೇಫ್ ಆಗಿತ್ತಂತೆ. ನೋಡಿದ್ರೆ ಜೋರಾಗಿ ಏನಾಗ್ತಾ ಉಂಟು, ಇಟ್ಟಂಗಿ ಬಟ್ಟಿ ಬೆಂಕಿಯಲ್ಲಿ ಬೇಯ್ತಾ ಇದೆ. ಆದ್ರೆ ಅದಕ್ಕೆ ಬಾಬಾ ಅಂತಾರೆ, ಬಿಲ್ಲಿ ಕೆ ಪೂಂಗ್ರೆ ಬಟ್ಟಿ ಮೇ ಹೋತೆ ಹುಯೇ ಬಿ ಸೇಫ್ ರಹೆ ಹೇ ನಾ, ಯಾ ಜಲ್ ಗಯೆ ಅಥವಾ ಸುಟ್ಟೋಗ್ಬಿಡ್ತಾ, ಸಬ್ ಸೇಫ್ ರಹೆ ತೋ ಆಪ್ ಪರಮಾತ್ಮ ಬಚ್ಚೆ. ನಾವ್ ಯಾರು? ಅದು ಬಿಲ್ಲಿ ಕೆ ಪೂಂಗ್ರೆ, ನಾವ್ ಯಾರು? ಪರಮಾತ್ಮ ಬಚ್ಚೆ. तो साथ होंगे वो ಸೇಫ್ रहेंगे. ನಾವು ಪರಮಾತ್ಮನ ಮಕ್ಕಳು, ಅವನ ಜೊತೆಗೇನೇ ಇರುವವರು, ನಾವು ಸುರಕ್ಷಿತರು. ಎಂದೆಂದಿಗೂ ಎಲ್ಲಿದ್ರೂ ನಾವು ಸುರಕ್ಷಿತರು. ಅಗರ್ ಅವ್ರ ಕಹಾ ಬುದ್ಧಿ ಹೋಗಿತ್ತೋ, ಒಂದು ವೇಳೆ ಬುದ್ಧಿ ಎಲ್ಲಿಯಾದ್ರೂ ಅತ್ತ ಇತ್ತ ಹೋದ್ರೆ ಕುಚ್ ನ ಕುಚ್ ಸೇಕ್ ಲಗೇಗಾ.
ಸ್ವಲ್ಪಲ್ಲ ಸ್ವಲ್ಪ ಆ ಕಿಡಿ ಏನಾಗ್ತದೆ, ನಮಗೆ ತಾಗ್ತದೆ, ಬಿಸಿ ತಾಗ್ತದೆ. ಆ ಯಾವುದಾದ್ರೂ ಬೆಂಕಿಯ ಕಿಡಿ ನಮಗೆ ತಾಗ್ತದೆ. ಕುಚ್ಚನ ಕುಚ್ಚು ಪ್ರಭಾವ ಹೋಗ ಯಾವಾಗ ಅಗರ್ ಅವ್ರ ಕಹಾ ಬುದ್ಧಿ ಹೋಗಿತ್ತು. ಬುದ್ಧಿ ಎಲ್ಲಿರ್ಬೇಕಂತ ಅರ್ಥ ಆಯ್ತು ಈಗ. ಯಾದ್ ಮೇ ಹೋಂಗೆ ಬಾಪಕ್ಕೆ ಸಾತು ಹೋಂಗೆ ಇರ್ಬೇಕ. साथ में कंबाइंड होंगे, एक सेकंड भी अकेले नहीं होंगे तो सेफ रहेंगे. ಒಂದು ಸೆಕೆಂಡ್ ಸಹ ಬಾಬನನ್ನ ಅಗಲಿ ನಾವು ಒಂಟಿಯಾಗಿರಬಾರ್ದು. ಆವಾಗ ನಾವು ಸುರಕ್ಷಿತವಾಗಿರ್ತೀವಿ. ಬಾಬಾ ತಿಳಿಸ್ತಾರೆ, ಕಭಿ ಕಭಿ ಕಾಮ್ ಕಾಜ್ ಯಾ ಸೇವಾ ಮೇ ಅಕೇಲೆ ಅನುಭವ ಕರ್ತೆ ಹೋ. ಕೆಲವೊಮ್ಮೆ ಬಹಳ ಕೆಲಸ ಕಾರ್ಯ ಸೇವಾ ಆವಾಗ ಬಾಬನನ್ನ ಮರೆತು ಎಂದಾರು ಒಂಟಿ ಅಂತ ಅನುಭವ ಮಾಡ್ತೀರಾ? ಕ್ಯಾ ಕರೆ ಅಕೇಲೆ ಹಿ ಬಹುತ್ ಕಾಮ್ ಹೈ ಅಂತೇನಾರು ಸಂಕಲ್ಪ ಇದೆಯಾ? ಫಿರ್ ತಕ್ ಬಿಜಾತೆ ಹಿ. ಒಂಟಿ ಅಂತ ಫೀಲ್ ಆಯ್ತು ಅಂದ್ರೆ ಏನಾಗ್ತೀವಿ ಅಂತಾರೆ ಬಾಬಾ, ಸುಸ್ತಾಗ್ತೀವಿ. ತೋ ಬಾಪಕೋ ಕ್ಯೋ ನಹೀ ಸಾಥಿ ಬನಾತೆ? ಯಾಕೆ ನಿರಂತರ ಬಾಬನನ್ನ ಜೊತೆ ಮಾಡ್ಕೊಳ್ಳಂಗಿಲ್ಲ ಹೇಳಿ? ಏನು ಉತ್ತರ ಕೊಡ್ತೀರಿ ಬಾಬನಿಗೆ? ಸದಾ ಜೊತೆ ಮಾಡ್ಕೋತೀವಿ ಬಾಬಾ, ಸದಾ ಸಾತರ ಹೆಂಗೆ, ಸದಾ ಯಾದ್ಮೆ ಹೊಂಗೆ ಅಂತ ನಮಗೆ ಇರಬೇಕು. ಅದನ್ನು ಬಿಟ್ಟು ನನ್ನನ್ನು ಬಿಟ್ಟು ನೀವು ಅಕೆಲ ಯಾಕೆ ಇರ್ತೀರಿ? ಬಾಪಕೋ ಕ್ಯೂ ನಹೀ ಸಾಥಿ ಬನಾತೆ ಹೋ? दो भुजा वालों को साथी बना देते, 1000 ಭುಜಾ ವಾಲೆ ಕೋ ಕ್ಯೂ ನಹೀ ಸಾಥಿ ಬನಾತೆ? ಆ 2 ಕೈ ಇದ್ದವರನ್ನ ಸಾಥಿ ಮಾಡ್ಕೊಂಡಿದ್ದೀರಲ್ಲ, ಸಹಸ್ರ ಭುಜಾಧಾರಿ ಬಾಬನನ್ನ ಯಾಕೆ ಸಾಥಿ ಮಾಡ್ಕೊಳ್ಳಂಗಿಲ್ಲ? ಕೇಳ್ತಾರೆ ಬಾಬಾ. ಕೌನ್ ಜಾದ ಸಹಯೋಗ ದೇಗ? ನಿಮ್ಗೆ ಜಾಸ್ತಿ ಸಹಯೋಗ ಕೊಡೋರು ಯಾರು? ಆ 2 ಕೈ ಇದ್ದಂತ ಸಾಥಿಯೋ ಅಥವಾ ಸಹಸ್ರ ಭುಜಾಧಾರಿ ಬಾಬನೋ? ಯಾರು ನಮ್ಗೆ ಸಹಯೋಗ ಕೊಡೋರು? ಜಾದಾ ಸಹಯೋಗ ಕೌನ್ ದೇಗ? 1000 ಭುಜಾ ವಾಲ ಯಾ 2 ಭುಜಾ ವಾಲ? ಆ 2 ಕೈ ಇದ್ದಂಥವ್ರು ನಮಗೆ ಸಹಯೋಗ ಕೊಡ್ತಾರೋ ಅಥವಾ ಸಹಸ್ರ ಭುಜಾಧಾರಿ ಬಾಬಾ ಸಹಯೋಗ ಕೊಡ್ತಾರೋ? ಮತ್ತ್ಯಾಕೆ ಬಾಬನನ್ನ ನಿರಂತರ ಸಾಥಿ ಮಾಡ್ಕೊಳಂಗಿಲ್ಲ? ಅಕೆಲ ಅಂತ ಯಾಕೆ ಅಂತ ಬಾಬರವರು ಪ್ರಶ್ನಿಸ್ತಾರೆ. ಸಂಗಮ ಯುಗ ಪಾರ್ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಅಕೇಲೆ ನಹಿ ಹೋ ಸಕ್ತೆ. ಆದ್ರಿಂದ ಸಂಗಮ ಯುಗದಲ್ಲಿ ಬ್ರಹ್ಮ ಕುಮಾರ ಕುಮಾರಿಯರು ಎಂದೆಂದಿಗೂ ಬಾಬನನ್ನ ಅಗಲಿ ನಾವು ಒಂಟಿಯಾಗಲು ಸಾಧ್ಯವಿಲ್ಲ. सिर्फ जब सेवा में कर्मयोग में बहुत बिजी हो जाते हो ना तो साथ भी भूल जाते हो, फिर तक जाते हो. ಕೆಲವೊಮ್ಮೆ ಅತಿ ಸೇವೆ ಇದ್ದಾಗ ಅಥವಾ ಕರ್ಮ ಯೋಗದಲ್ಲಿ ಬ್ಯುಸಿ ಆಗಿದ್ದಾಗ, ಕಾಮ್ ಕಾಜಿದ್ದಾಗ ಬಹುತ ಕಾಮ ಹೇ ಅಂತ ಹೇಳ್ಕೊಂಡು ಬಾಬಾ ಅಂತಾರೆ ತಂದೆ ಜೊತೆಗಿರುವುದನ್ನ ಮರ್ತು ಬಿಡ್ತೀರಲ್ವಾ? ಮರ್ತು ಬಿಟ್ಟಿವಿ ಅಂದ್ರೆ ರಿಸಲ್ಟ್ ಏನು? ತಕ್ಕ ಜಾತೆ ಹೋ. ತಂದೆಯನ್ನ ಮರ್ತು ಬಿಟ್ಟು ಕೆಲಸ 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 ಅಂತ ಏನಾದ್ರು ಬ್ಯುಸಿ ಆಗ್ಬಿಟ್ರೆ ಬಾಬಾ ಹೇಳ್ತಾರೆ ತಕ್ಕ ಜಾತೆ ಹೋ. ಫಿರ್ ಕೇತೆ ಹೋ ತಕ್ಕ ಗಯೇ ಅಭಿ ಕ್ಯಾ ಕರೆ? ಬಾಬಾ ಹೇಳ್ತಾರೆ ತಕ್ಕೋ ನಹಿ. जब बाप दादा आपको सदा साथ देने के लिए आए हैं, ಪರನಾಮ छोड़कर क्यों आए हैं? ಬಾಬಾ ಹೇಳ್ತಿದ್ದಾರೆ ನಾನು ಪರನಾಮ ಬಿಟ್ಟು ಯಾಕೋಸ್ಕರ ಬಂದೀನಿ? ಮಕ್ಕಳಿಗೆ ಸಾಥ್ ಕೊಡ್ಲಿಕ್ಕೆ ಬಂದಿದ್ದೀನಿ, ನಾನು ನಿಮ್ಮ ಜೊತೆಗಿರ್ಲಿಕ್ಕೆ ಬಂದಿದ್ದೀನಿ. सोते जागते कर्म करते सेवा करते साथ देने के लिए ही आए हैं ना. ನೀವು ಮಲ್ಕೊಂಡಾದರೂ ಇರಿ, ಜಾಗೃತ ಆದರೂ ಇರಿ, ಕೆಲಸ ಮಾಡ್ತಲೂ ಇರಿ, ಸೇವೆ ಮಾಡ್ತಲೂ ಇರಿ, ನಾನು ನಿಮಗೆ ಸಾಥ್ ಕೊಡ್ಲಿಕ್ಕೋಸ್ಕರ ಬಂದಿದ್ದೀನಿ, ನಿಮ್ಮ ಜೊತೆಗೇನೆ ಇರ್ತೀನಿ. ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ಬಾಪ ಬಿ ಆಪ್ ಸಬಕೋ ಸಹಯೋಗ ದೇನೆ ಕೆ ಲಿಯೆ ಅವ್ಯಕ್ತ ಬನೇನಾ. ಬ್ರಹ್ಮ ಬಾಬಾ ಯಾಕೆ ಅವ್ಯಕ್ತ ಆದರು? ನಮ್ಮೆಲ್ಲರಿಗೂ ಸಹಯೋಗ ಕೊಡಲಿಕ್ಕೆ ಬ್ರಹ್ಮ ಬಾಬಾ ಅವ್ಯಕ್ತ ಆದರು. ಸಹಯೋಗ ದೇನೆ ಕೆ ಲಿಯೆ ಅವ್ಯಕ್ತ ಬನೆ. ಇವತ್ತಿಗೂ ಬ್ರಹ್ಮ ಬಾಬಾ ನಮ್ಮೆಲ್ಲರಿಗೂ ಸಹಯೋಗ ಕೊಡ್ಲಿಕ್ಕೋಸ್ಕರ ಅವ್ಯಕ್ತ ಆಗಿದ್ದಾರೆ. ವ್ಯಕ್ತ ರೂಪ ಸೆ ಅವ್ಯಕ್ತ ರೂಪ ಮೇ ಸಹಯೋಗ ದೇನೆ ಕೆ ರಫ್ತಾರ್ ಬಹುತ್ ತೀವ್ರ ಹೈ. ವ್ಯಕ್ತ ರೂಪದಲ್ಲಿದ್ದರೆ ನಾವಿಷ್ಟು ಸಹಯೋಗ ತಗೋತಿರ್ಲಿಲ್ಲ.
ಅವ್ಯಕ್ತ ರೂಪದಲ್ಲಿ ಕೊಡುವಂಥ ಸಹಯೋಗದ ಗತಿ ಬಹಳ ತೀವ್ರವಾದುದು. इसलिए ब्रह्मा बाप ने भी अपना वतन चेंज कर दिया. ಅದಕ್ಕೆ ಬ್ರಹ್ಮ ಬಾಬಾ ನನ್ನೆಲ್ಲ ಮಕ್ಕಳಿಗೆ ತೀವ್ರಗತಿಯಿಂದ ಚಲೋ ಸಹಯೋಗ ಕೊಡಬೇಕಂತ ಹೇಳ್ಕೊಂಡು ವ್ಯಕ್ತದಿಂದ ಏನಾದರೂ ಅವ್ಯಕ್ತ ಆದರೂ ಸಾಕಾರ ವತನವನ್ನು ಬಿಟ್ಟು सूक्ष्म वतनवासी आदरू. वतन चेंज कर दिया. तो शिव बाप और ब्रह्मा बाप दोनों हर समय आप सबको सहयोग देने के लिए सदा हाजिर है. शिव ತಂದೆ ಮತ್ತು ಬ್ರಹ್ಮ ತಂದೆ ನಾವು ಮಕ್ಕಳಿಗೆ ಸಹಯೋಗ ಕೊಡಲಿಕ್ಕೆ ಸದಾ ಹಾಜಿರ್. ಆದರೆ ಒಂದು ಮಾತ್ರ साथ रहना, कभी भी भूलना नहीं. याद में रहेंगे, साथ में रहेंगे. याद में होंगे, बाप के साथ होंगे. ಇದು ಒಂದು ಪಕ್ಕ ಇಟ್ಕೊಂಡ್ರೆ ಸಾಕು. ನಾವು ಬ್ರಹ್ಮ ಬಾಬಾ ಶಿವ ಬಾಬಾ ಇಬ್ಬರು ಸಹಿತ ನಮಗೆ ಸಹಯೋಗ ಕೊಡಲಿಕ್ಕೆ ಸದಾ ಹಾಜಿರ್. आपने सोचा बाबा और सहयोग अनुभव करेंगे. आपने सोचा बाबा और सहयोग अनुभव करेंगे. ನೀವು ಬಾಬಾ ಅಂತಂದ್ರೆ ಆಯ್ತು, ಸಹಯೋಗದ ಅನುಭವ ಆಗ್ತದೆ. अगर सेवा 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 सिर्फ वही याद है, बाप को किनारे बैठ देखने के लिए अलग कर देते हो, तो बाप भी साक्षी होकर देखते ही. ಒಂದು ವೇಳೆ ಸೇವಾ 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 ಅಂತ ಹೇಳ್ಕೊಂಡು ಮುಳುಗಿ ಬಿಟ್ರೆ, ಬಾಬನನ್ನ ಕಿನಾರ ಮಾಡಿಬಿಟ್ರೆ, ಬಾಬಾ ಮಕ್ಕಳನ್ನ ಹೆಂಗೆ ನೋಡ್ತಾರಂತೆ, ಸಾಕ್ಷಿಯಾಗಿ ನೋಡ್ತಾರೆ. ದೇಕೆ ಕಹಾ ತಕ ಅಕೇಲೆ ರಹತೆ ಹಿ, ನೋಡ್ತಾರೆ. ನೋಡ ನನ್ನನ್ನು ಮರೆತು ನನ್ನನ್ನು ಅಗಲಿ ಎಷ್ಟು ಮಟ್ಟಿಗಿರ್ತಾರೆ ಇವರು ಅಂತ ಬಾಬಾ ನೋಡ್ತಾರೆ, ಸಾಕ್ಷಿಯಾಗಿ ನೋಡ್ತಾರೆ. ಫಿರ್ ಬಿ ಆನೆ ತೋ ಯಹಾ ಹಿ ಹೇನ. ಸೇವಾ 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 ಅಂತ ಎಲ್ಲಿ ರೌಂಡ್ ಹಾಕ್ಲಿಕ್ಕೆ ಹೋದ್ರು ಮತ್ತು ನನ್ನ ಹತ್ರನೇ ಬರ್ಬೇಕಲ್ವಾ. ಬಾಬನಿಗೆ ಗೊತ್ತಿದೆ, ತೋ ಸಾತ್ ನಹಿ ಛೋಡೋ. ಅದಕ್ಕೆ ಏನ್ ಮಾಡಬೇಡಿ, ಎಂದೆಂದಿಗೂ ಬಾಬನನ್ನ ಜೊತೆ ಬಿಡಬಾರದು. अपने अधिकार और प्रेम की सूक्ष्म रस्सी से बांध कर रखो ना. ಬಾಬನನ್ನ, ಬ್ರಹ್ಮ ಬಾಬನನ್ನ, ಶಿವಬಾಬನನ್ನ ಅಧಿಕಾರದಿಂದ ಬಂಧಿಸಿಟ್ಕೊಳ್ಳಿ. ಪ್ರೀತಿಯ ಸೂಕ್ಷ್ಮ ಹಗ್ಗದಿಂದ ಬಂಧಿಸಿಟ್ಕೊಳ್ಳಿ. ಇವತ್ತು ಬಾಬನ ಜೊತೆಗೆ ನಮಗೆ ಅಧಿಕಾರ ಇದೆ, ಬಾಬನ ಜೊತೆಗೆ ನಮಗೆ ಪ್ರೇಮ ಇದೆ. ನಾವು ಬಂಧಿಸುವುದು ಯಾವುದರಿಂದ? ಅಧಿಕಾರ ಮತ್ತು ಪ್ರೇಮದ ಹಗ್ಗದಿಂದ ಬಂಧಿಸಿಟ್ಕೊಳ್ಳಿ. ಕಭಿ ಬಿ ಚೋಡೋ ನಹಿ, ಡೀಲಾ ಚೋಡ್ ದೇತೆ ಹೋ, स्नेह को डीला कर देते हो, अधिकार को थोड़ा सा स्मृति से किनारा कर देते हो. ಬಾಬಾ ಯುಕ್ತಿ ಹೇಳ್ಕೊಡ್ತಿದ್ದಾರೆ. ಸ್ನೇಹ ಮತ್ತು ಅಧಿಕಾರದಿಂದ ಬಂಧಿಸಿಟ್ಕೊಳ್ಳಿ. ಕೆಲವೊಮ್ಮೆ ಏನಾಗ್ತದೆ, ಸ್ನೇಹ ಡೀಲ್ ಆಗ್ತದೆ, ಸಡಿಲಾಗ್ಬಿಡುತ್ತದೆ. ಅಧಿಕಾರನೂ ಸಡಿಲಾಗ್ಬಿಡುತ್ತದೆ. ಥೋಡಾ ಸ ಸ್ಮೃತಿ ಸೆ ಕಿನಾರ ಕರ್ ದೇತೆ ಹೋ, ನೆನಪಿನಿಂದ ಸ್ಮೃತಿಯಿಂದ ದೂರ ಮಾಡಿಬಿಡ್ತೀವಿ. तो ऐसे नहीं करना. जब सर्वशक्तिवान साथ का ऑफर कर रहा है, ಶಿವ ಬಾಬಾ ಸರ್ವಶಕ್ತಿವಂತನಾಗಿ ನಿಮ್ಮ ಜೊತೆಗಿರ್ತೀನಿ ಅಂತ ನಮ್ಗೆ ಏನ್ ಮಾಡಿದ್ದಾರೆ, ಬಾಬಾ ಆಫರ್ ಮಾಡಿದ್ದಾರೆ. ಐಸಿ ಆಫರ್ ಸಾರೆ ಕಲ್ಪ ಮೇ ಮಿಲೇಗಿ. ಈ ಟೈಪ್ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಯಾರು ಮಾತು ಕೊಟ್ಟಿದಾರ? ಇಂಥ ಆಫರ್ ಯಾರ್ದಾರು ಇದೆನಾ? ಈ ಟೈಪ್ ನಮಗೇನಾರು ಇದೆಯಾ? ನಹಿ ಮಿಲೇಗಿನಾ. ಒಂದ್ ಜನ್ಮದಲ್ಲೇ ಒಬ್ರು ಸಾಥ್ ಕೊಡ್ತೀನಿ ಅನ್ನೋರ್ ಗ್ಯಾರಂಟಿ ಇಲ್ಲ. ಆದ್ರೆ ಬಾಬಾ ನೋಡಿತೋ, ಬಾಪ್ ದಾದಾ ಬಿ ಸಾಕ್ಷಿ ಹೋಕರ್ ದೇಖ್ತೆ ಹಿ, ಅಚ್ಚಾ ದೇಕೆ ಕಹಾ ತಕ ಅಕೇಲೆ ಕರ್ತೆ ಹಿ. ನೋಡ್ತಾರೆ ಬಾಬಾ ಎಷ್ಟು ತನಕ ಮಕ್ಕಳು ಒಂಟಿಯಾಗಿರ್ತಾರೆ. ಜೊತೆ ಕೊಡ್ಲಿಕ್ಕೆ ಬಾಬಾ ಪರಿಣಾಮ ಬಿಟ್ಟು ನಮ್ಮ ಜೊತೆಗಿರ್ಲಿಕ್ಕೆ ಬಂದಿದ್ದಾರೆ. ಇನ್ನೊಂದ್ ಕಡೆ ಅಂತಾರೆ ಬಾಬಾ ಸರ್ವಶಕ್ತಿವಂತ ತಂದೆ, ನಿಮಗೆ ನಾನು ಸಾಥ್ ಕೊಡ್ತೀನಿ ಅಂತ ಹೇಳ್ಕೊಂಡು ಆಫರ್ ಮಾಡ್ತಿದ್ದಾರೆ. ಹೇಳಿ, ಇಷ್ಟಾಗಿನೂ ಬಾಬಾ ಎಲ್ಲ ತನಕ ನೀವು ಒಂಟಿಯಾಗಿರ್ತೀರಿ ಅಂತಾರೆ ಬಾಬಾ. तो संगम युग के सुख और सुहेज को इमर्ज करो. ಸಂಗಮ ಯುಗದ ಸುಖ ಸವಲತ್ತನ್ನ ಇಮರ್ಜ್ ಮಾಡ್ಕೊಳ್ಳಿ. ಎಷ್ಟು ಸೌಲಭ್ಯಗಳು, ಎಷ್ಟು ಸುಖ ನಮಗೆ.
ಎಷ್ಟು ಅನುಕೂಲತೆಗಳಿವೆ. ಬಾಪ್ ದಾದಾ ಇಬ್ಬರೂ ನಮಗೆ ಜೊತೆಗಿರ್ಲಿಕ್ಕೆ ರೆಡಿ ಇದ್ದಾರೆ, ಸಹಯೋಗ ಕೊಡಲಿಕ್ಕೆ ರೆಡಿ ಇದ್ದಾರೆ. ಬಾಬಾ ತಿಳಿಸ್ತಾರೆ ಮತ್ತೆ ಏನೇನು ನಮಗೆ ಸುಖ ಸುಹೇಜ್ ಏನೇನಾಯ್ತು, ಎಷ್ಟು ಏನೇನು ಸಿಕ್ಕಿದೆ ನಮಗೆ. ನಾವು ಪರಮಾತ್ಮನ ಆಸ್ತಿಗೆ ಅಧಿಕಾರಿಗಳು, ಪರಮಾತ್ಮನ ಮಿಲನಕ್ಕೆ ಅಧಿಕಾರಿಗಳು, ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳು, ಪರಮಾತ್ಮನ ಪರಿವಾರ ಸಿಕ್ಕಿದೆ ನಮಗೆ. ಎಷ್ಟು ನಮಗೆ ಎಲ್ಲಕ್ಕಿಂತ ಶ್ರೇಷ್ಠ ಅತಿ ಶ್ರೇಷ್ಠ ತಂದೆ ನಮಗೆ ಸಾಥ್ ಕೊಡಲಿಕ್ಕೆ ಸಹಾಯ ಕೊಡಲಿಕ್ಕೆ ತಯಾರಿದ್ದಾರೆ. संगमयुग सुख और सहज को इमर्ज करो ना. बुद्धि बिजी रहती है ना, तो बिजी होने के कारण स्मृति मर्ज हो जाती है. ಬುದ್ಧಿ ಕೆಲವೊಮ್ಮೆ ಬ್ಯುಸಿ ಇರುವ ಕಾರಣದಿಂದ ಸ್ಮೃತಿ ಏನಾಗ್ತದೆ, ಮರ್ಜ್ ಆಗಿಬಿಡ್ತದೆ. ಪ್ರತ್ಯಕ್ಷವಾಗಿರಂಗಿಲ್ಲ, ಜಾಗೃತವಾಗಿರಂಗಿಲ್ಲ. आप सोचो सारे दिन में किसी से भी पूछे कि बाप याद रहता है, बाप की याद बोलती है, ಯಾರಿಗಾರು ಕೇಳಿ ಬಾಬಾ ನೆನಪಿರ್ತಾರ, ಬಾಬನ ನೆನಪು ಮರೀತದ? तो क्या कहेंगे? बाबा ನೆನಪು ಮರೀತದ ಅಂತಂದ್ರೆ क्या कहेंगे? नहीं, यह तो राइट है कि याद रहता है, तो सरी ಅದು ಹೌದು, ಬಾಬಾ ನೆನಪಿರ್ತದೆ. लेकिन इमर्ज रूप में रहता है या मर्ज रूप में रहता? ಜಾಗೃತವಾಗಿ ಸದಾ ಕ್ಷಣ ಕ್ಷಣಕ್ಕೂ ಬಾಬನನ್ನ ಜೊತೆಗಿದ್ದಾರೆ. ಬಾಬನ ಸಹಯೋಗದಿಂದ ಎಲ್ಲ ನಡೀತಾ ಉಂಟು. ಹೆಚ್ಚು ಹೆಚ್ಚಿಗೂ ನೆನಪಿದೆನಾ ಅಥವಾ ಮರ್ಜ್ ರೂಪದಲ್ಲಿ ಇರ್ತದ? ಸ್ಥಿತಿ ಕ್ಯಾ ಹೋತಿ ಹೈ? ಬಾಬಾ ಕೇಳ್ತಿದ್ದಾರೆ, ನಿಮ್ಮ ಸ್ಥಿತಿ ಏನ್ ಹೇಳ್ತದೆ? इमर्ज रूप की स्थिति या मर्ज रूप की स्थिति, इसमें क्या अंतर है? स्थिति इमर्ज रूपदಲ್ಲಿಯೋ ಅಥವಾ मर्ज रूपदಲ್ಲಿಯೋ? इमर्ज रूप में याद क्यों नहीं रखते? इमर्ज रूपದಲ್ಲಿ ಪ್ರತ್ಯಕ್ಷವಾಗಿ ಜಾಗೃತವಾಗಿ ಬಾಬನ ನೆನಪು ಸದಾ ಯಾಕೆ ಇರಂಗಿಲ್ಲ? इमर्ज रूप का नशा अगर इमर्ज ರೂಪದಲ್ಲಿದೆ ಹೆಂಗೆ ಫೈಂಡ್ ಔಟ್ ಮಾಡೋಣ? इमर्ज ರೂಪದಲ್ಲಿದ್ದಾಗ नशा, शक्ति, सहयोग, सफलता बहुत बड़ी है. ಬಾಬನ ಜೊತೆಗಿದ್ದೀನಿ ನಾನು, ಬಾಬನ ನೆನಪು ನನ್ನಲ್ಲಿ ಇಮರ್ಜ್ ರೂಪದಲ್ಲಿದೆ ಅಂದರೆ ಒಳ್ಳೆ ನಶೆಯಲ್ಲಿ ಇರ್ತೀವಿ, ಶಕ್ತಿಶಾಲಿಯಾಗಿರ್ತೀವಿ, ಸಹಯೋಗದ ಅನುಭವ ಆಗ್ತಾ ಇರ್ತದೆ. ಸಫಲತೆ ಬಹಳ ದೊಡ್ಡದು. ಸಫಲತೆ ಎಲ್ಲಿ ಹೋದ್ರೆ ಸಫಲತೆ, ಸಫಲತೆ, ಸಹಯೋಗ, ಶಕ್ತಿ, ಇದು इमर्ज रूप का नशा. याद तो भूल नहीं सकते. ಬಾಬನ ನೆನಪಂತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಏಕ ಜನ್ಮಕ ನಾತ ನಹಿ, ಇದು ಒಂದು ಜನ್ಮದ ಸಂಬಂಧ ಅಲ್ಲ. ಚಾಹೆ ಶಿವ ಬಾಪ ಸತ್ಯುಗ ಮೇ ಸಾಥ್ ನಹಿ ಹೋಗಾ, ಶಿವ ತಂದೆ ಸತ್ಯಯುಗದಲ್ಲಿ ನಮ್ಮ ಜೊತೆಗಿಲ್ಲ. ಲೇಕಿನ್ ನಾತ ತೋ ಯಹಿ रहेगा ना. ಅವನು ತಂದೆ ತಂದೆನೆ, ನಾವು ಮಕ್ಕಳು ಮಕ್ಕಳೇ. ಅವನನ್ನ ನಾವು ಮರ್ತಿರ್ಬೋದು, ಅರೆ ಸಂಬಂಧ ಅದುವೇ ಅಲ್ವಾ? ಬೋಲ್ नहीं सकता है, ये राइट है. ಸಂಬಂಧ ಮಾತ್ರ ಮರೀಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಸರಿ ಇದೆ. ಹಾ, कोई विघ्न के वश हो जाते हो तो भूल भी जाता है. ಬಾಬಾ ತಿಳಿಸ್ತಾರೆ, ಕೆಲವೊಮ್ಮೆ ವಿಘ್ನಕ್ಕೆ ವಶ ಆದಾಗ, ಕೆಲವೊಮ್ಮೆ ವಿಘ್ನಕ್ಕೆ ವಶ ಆದಾಗ ಭೂಲ್ भी जाता है. ವಿಘ್ನಕ್ಕೆ ವಶ ಆದಾಗ ಕೆಲವೊಮ್ಮೆ ಏನ್ ಮಾಡ್ತೀವಿ, ಮರಿತೀವಿ. ಲೇಕಿನ್ ವೈಸೆ ಜಬ್ ನ್ಯಾಚುರಲ್ ರೂप में रहते हो तो भूलता नहीं है. ನ್ಯಾಚುರಲ್ ರೂಪದಲ್ಲಿ ಬಾಬನ್ ಜೊತೆಗಿದ್ದಾಗ ನಾವೆಂದಿಗೂ ಮರೆಯಂಗಿಲ್ಲ. ವಿಘ್ನ ಬಂದಾಗ ಕೆಲವೊಮ್ಮೆ ಮರಿತೀವಿ. ಲೇಕಿನ್ ಮರ್ಜ್ रहता है, इसलिए ವಿಘ್ನ ಬಂದಾಗ ಹೆಂಗಿರ್ತದೆ, ಮರ್ಜ್ ಆಗಿರ್ತದೆ. बाप दादा कहते बार बार चेक करो कि साथ का अनुभव मर्ज रूप में ही या इमर्ज रूप में ही. ಬಾಬನ ಜೊತೆಗೇನೆ ಇದ್ದೀನಿ ನಾನು, ಈ ಸಾತ್ ಕ ಅನುಭವ ಮರ್ಜ್ ರೂಪದಲ್ಲಿದೆನೋ ಅಥವಾ ಇಮರ್ಜ್ ರೂಪದಲ್ಲಿದೆಯೋ?
ಒಂದು ವೇಳೆ ಇಮರ್ಜ್ ಆಗಿದ್ದರೆ ಶಕ್ತಿಯ ಅನುಭೂತಿ, ಸಹಯೋಗದ ಅನುಭೂತಿ, ಸಫಲತೆಯ ಅನುಭೂತಿ ಆಗ್ತಾ ಇರ್ತದೆ. ನ್ಯಾಚುರಲ್ ರೂಪದಲ್ಲಿದ್ದಾಗ ನಾವೆಂದಿಗೂ ಮರೆಯಂಗಿಲ್ಲ. ಕೆಲವೊಮ್ಮೆ ವಿಘ್ನ ಬಂದಾಗ ಅಲ್ವಾ, ಕೆಲವೊಮ್ಮೆ ಮರ್ತು ಬಿಡ್ತೀವಿ, ಮರ್ಜಾಗಿಬಿಡ್ತದೆ ಆ ಸ್ಮೃತಿ ಅಂತ ಬಾಬಾ ತಿಳಿಸ್ತಾರೆ. ಆದರೂ ನಮಗೆ ಬಾಬನ ಜೊತೆಗೆ ಏನಿದೆ? ನಾತ ಮಾತ್ರ, ಅದು ಅವಿನಾಶಿ. ಆಮೇಲೆ ಪ್ಯಾರ್ ತೋ ಹೈ ಹಿ, ಪ್ರೀತಿನೂ ಇದೆ, ಸಂಬಂಧನೂ ಇದೆ. ಪ್ಯಾರ್ ಟೂಟ್ ಸಕ್ತಾ ಹೈ? ಪ್ರೀತಿ ಎಂದಾದರೂ ಕಟ್ಟಾಗ್ಲಿಕ್ಕೆ ಸಾಧ್ಯ ಇದೆಯಾ? ನೈ ಟೂಟ್ ಸಕ್ತಾ ಹೇನಾ? ಎಂದಿಗೂ ಏನಾಗೋದಿಲ್ಲ ಅಂತಾರೆ ಬಾಬಾ. ಪ್ರೀತಿ ಕಟ್ಟಾಗ್ಲಿಕ್ಕಂತೂ ಸಾಧ್ಯವಿಲ್ಲ. तो प्यार जब टूट नहीं सकता तो प्यार का फायदा तो उठाओ ना. ಎಂದೆಂದಿಗೂ ಬಾಬನಿಂದ ಪ್ರೀತಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಪ್ರೀತಿಯ ಲಾಭವನ್ನು ಪಡ್ಕೊಂಡ್ಬಿಡಿಯಲ್ಲ. ಫಾಯ್ದಾ ಉಠಾನೆ ಕಾ ತರೀಕಾ ಸಿಕ್ಕೋ. ಬಾಬನಿಂದ ನಾವು ಎಷ್ಟು ಪ್ರೀತಿ ಮಾಡ್ತಿದ್ದೀವಿ ಅಂತಂದ್ಮೇಲೆ ಆ ಪ್ರೀತಿಯ ಲಾಭವನ್ನ ತಾವು ಅನುಭವ ಮಾಡಿ, ಲಾಭವನ್ನ ತಗೊಳ್ಳುವಂಥ ತರೀಕವನ್ನ ಕಲೀರಿ ಅಂತಾರೆ ಬಾಬಾ. ಬಾಪ್ ದಾದಾ ದೇಖ್ತೆ ಹಿ ಪ್ಯಾರ್ ನೇ ಹಿ ಬಾಪ್ ಕಾ ಬನಾಯ. ನಮ್ಮನ್ನ ಬಾಬನ ಮಗು ಮಾಡಿದೆ ಯಾವುದು? ಪ್ರೀತಿಯ ಬಾಬನ ಮಗುವನ್ನಾಗಿ ಮಾಡಿದೆ. ಪ್ಯಾರಿ ಮಧುವನ್ ನಿವಾಸಿ ಬನಾತ, ಮಧುವನ ನಿವಾಸಿಗಳನ್ನಾಗಿ ಮಾಡಿರುವುದು ಪ್ರೀತಿಯೇ. चाहे अपने स्थान पर कैसे भी रहे, कितना भी मेहनत करे, फिर भी मधुवन में पहुंच जाते हैं. ಬಾಬಾ ಅಂತಾರೆ, ಹೆಂಗೆ ನೋಡಿ ಬಾಬನ ಪ್ರೀತಿ ನಮ್ಮನ್ನ ಮಧುವನಕ್ಕೆ ಹೆಂಗೆ ಕರ್ಕೊಂಡು ಹೋಗ್ತದೆ. ಬೇಕಾದರೆ ನಮ್ಮ ಸ್ಥಾನದಲ್ಲಿ ನಾವು ಹೆಂಗಾರು ಇರ್ಬೋದು, ನಮ್ಮ ಊರಲ್ಲಿ ಎಷ್ಟು ಪರಿಶ್ರಮ ಪಡಿತಲೂ ಇರ್ಬೋದು. ಆದರೆ ಮಧುವನಕ್ಕೆ ಹೋಗೋ ದಿನಾಂಕ ಬಂದ ಕೂಡಲೇ ಏನಾಗ್ಬಿಡ್ತೀವಿ? ಆ ಪ್ರೀತಿ ನಮ್ಮನ್ನ ಮಧುವನಕ್ಕೆ ತಲುಪುವಂತೆ ಮಾಡ್ತದೆ. बाप दादा जानते ही देखते ही कई बच्चों को कलयुगी सर्कमस्टेंस होने के कारण टिकट लेना भी मुश्किल है ಅಲ್ವಾ. ಮಧುವನಕ್ಕೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ರಿಸರ್ವೇಷನ್ ಸಿಗಂಗಿಲ್ಲ, ಕೆಲವೊಮ್ಮೆ ಟಿಕೆಟ್ ತಗೊಳ್ಳೋದು ಸಹಿತ ಕಷ್ಟ. ಪರಂತು ಪ್ಯಾರ್ ಪೌಂಚಾಯಿ ದೇತಾ. ಆದರೆ ಬಾಬನ ಜೊತೆಗೆ ನಮಗೆ ಅನನ್ಯವಾದ ಪ್ರೀತಿ ಇದೆ ಅಲ್ವಾ, ಅದು ಏನು ಮಾಡ್ಬಿಡ್ತದೆ? ಮಧುವನಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ. ऐसे है ना, प्यार में पहुंच जाते हैं ना, लेकिन सर्कमस्टेंस तो दिन प्रतिदिन बढ़ते ही जाते ही. ಈ ಪರಿಸ್ಥಿತಿಗಳು ಮಾತ್ರ ದಿನೇ ದಿನೇ ಏನಾಗುದೆ? ಜಾಸ್ತಿ ಆಗುದೆ. ಈಗ ನಮಗೆ ಟಿಕೆಟ್ ಸಿಗ್ಬೋದು, ಸಿಗದೇ ಇರ್ಬೋದು. ಕೆಲವೊಮ್ಮೆ ಇನ್ನು ಮುಂದಕ್ಕಂತೂ ಜರ್ನಿನೂ ಏನಿದೆ? ಕಷ್ಟ ಇದೆ. ಆದರೆ ಆ ಪ್ರೀತಿ ನಮ್ಮನ್ನು ಏನಾರು ಮಾಡಿ ಮಧುಬನಕ್ಕೆ ತಲುಪುವಂತೆ ಮಾಡ್ತದೆ. सच्ची दिल पर साहेब राजी तो होता ही है. ನನ್ನ ಪ್ರೀತಿ ಎಂಥ ಪ್ರೀತಿ? ಅದು ಸತ್ಯ ಹೃದಯದ ಪ್ರೀತಿ. ಸಚ್ಚಿ ದಿಲ್ ಪರ್, ಯಾರ್ದು ಸತ್ಯ ಹೃದಯ ಇದೇನೋ ಸಾಹೇಬ ಯಾವಾಗಲೂ ಅವ್ರ ಜೊತೆಗೆ ರಾಜಿಯಾಗಿರ್ತಾರೆ. ಲೇಕಿನ್ ಸ್ಥೂಲ ಸಹಯೋಗ ಬಿ ಕಹಾನ ಕಹಾ ಕೈಸೆ ಬಿ ಮಿಲ್ ಜಾತಾ ಹೈ. ಸತ್ಯ ಹೃದಯದ ಪ್ರೀತಿ ಇದೆ ಅಲ್ವಾ, ಅವನ ಜೊತೆಗೆ ನಾವು ರಾಜಿ ಇರ್ತೀವಲ್ಲ, ಅಷ್ಟೊತ್ತಿಗೆ ಸ್ಥೂಲ ಸಹಯೋಗನು ಹೆಂಗಾರು ಒಂದಲ್ಲ ಒಂದು ರೂಪದಲ್ಲಿ ಸಿಗ್ತದೆ. ಇದು ಎಷ್ಟು ಮಕ್ಕಳು ಅನುಭವ ಮಾಡ್ತಾರೆ. ಟಿಕೆಟೇ ಇಲ್ಲ, ವೇಟಿಂಗ್ ಲಿಸ್ಟ್ ಅಂತ ಹೋಗಿರ್ತಾರೆ. ಹತ್ಯೆ ಆದ್ಮೇಲೆ ಏನಾಗ್ತದೆ? ಕೆಲವೊಮ್ಮೆ ಕನ್ಫರ್ಮ್ ಆಗ್ಬಿಡ್ತದೆ, ಕೆಲವೊಮ್ಮೆ ಹೆಂಗೋ ಸಿಕ್ಬಿಡ್ತದೆ. ಸತ್ಯ ಹೃದಯದ ಪ್ರೀತಿ ಇತ್ತಂದರೆ ಸ್ಥೂಲವಾಗಿಯೂ ಬಾಬಾ ಸಹಯೋಗ ಸಿಗ್ತದೆ. ಚಾಹೆ ಡಬಲ್ ಫಾರ್ನರ್ಸ್ ಹೋ, चाहे भारतवासी हो, सबको यह बाप का प्यार सर्कमस्टेंस की दीवार पार करा लेता है. ಬಾಬಾ ಅಂತಿದ್ದಾರೆ, ವಿದೇಶಿಯರಿರ್ಬೋದು, ಭಾರತವಾಸಿಗಳಿರ್ಬೋದು, ಆದರೆ ಬಾಬನ ಜೊತೆಗೆ ದಿಲ್ ಕಾ ಪ್ಯಾರ್ ಇದೆ ಅಲ್ವಾ, ಇದು ಕೆಲವೆಲ್ಲ ಪರಿಸ್ಥಿತಿ ಅನ್ನುವಂತಹ ಗೋಡೆಯನ್ನು ಏನು ಮಾಡಿಬಿಡ್ತದೆ? ಪಾರ್ ಮಾಡುವಂತೆ ಮಾಡ್ತದೆ. ಐಸೆ है ना, अपने सेंटर्स पर देखो तो ऐसे बच्चे भी हैं जो यहाँ से जाते ही सोचते ही पता नहीं दूसरे वर्ष आ सकेंगे या नहीं आ सकेंगे, लेकिन फिर भी पहुंच जाते. ಒಂದು ವರ್ಷ ಹಿಂಗೆ ಹೋಗುವಾಗ ಯೋಚನೆ ಮಾಡ್ತಾರೆ, ಏನಪ್ಪ ಮುಂದಿನ ವರ್ಷ ನಾನು ಬರ್ತೀನೋ ಇಲ್ಲೋ. ಮತ್ತೆ 2ನೇ ವರ್ಷ ನೋಡಿದರೆ ಎಲ್ಲರಿಗಿಂತ ಮೊದಲು ಏನಾಗಿರ್ತಾರೆ? ಮಧುವನಕ್ಕೆ ತಲುಪಿ ಬಿಟ್ಟಿರ್ತಾರೆ. ಯಹ ಪ್ಯಾರ್ ಕಾ ಸಬೂತ್. ಇದೇನಂತಾರೆ ಬಾಬಾ? ಪ್ರೀತಿಯ ಏನು? ಪ್ರೀತಿಯ ಕೊಡುಗೆ, ಸಾಕ್ಷಿ.
ಪ್ರೀತಿ ಇದೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತಾರ ಬಾಬಾ. ಅಚ್ಚಾ, आज होली मनाए, मना ली होली ಕೇಳ್ತಾರ ಬಾಬಾ. ಇವತ್ತು ಹೋಲಿ ಮಾಡಿದ್ದೀರಾ, ಆಚರಿಸಿದ್ದೀರಾ? बाप दादा तो होली मनाने वाले होली हम सबको देख रहे हैं. ಬಾಬಾ ಇವತ್ತು ಹೋಲಿ ಹಬ್ಬವನ್ನು ಆಚರಿಸುವಂತಹ ಹೋಲಿ ಹಂಸಗಳನ್ನು ನೋಡ್ತಾ ಇದ್ದಾರೆ. सभी बच्चों का एक ही टाइटल है. ಇವತ್ತು ಪ್ರಾರಂಭದಲ್ಲಿ ಯಾವ ಟೈಟಲ್ ಕೊಟ್ಟು ಬಾಬಾ ಇವತ್ತು ಮಕ್ಕಳನ್ನು ನೋಡ್ತಾ ಇದ್ದಾರೆ? ಯಾವ ಟೈಟ್ಲ್ ಕೊಟ್ಟರು? ಪ್ರಾರಂಭದ ವಾಕ್ಯದಲ್ಲಿ ಯಾವ ಟೈಟ್ಲ್ ಕೊಟ್ಟರು? ಹೈಯೆಸ್ಟ್ ಮತ್ತೆ ಹೋಲಿಯೆಸ್ಟ್. ಬಾಬಾ ಅಂತಾರೆ ಏಕಿ ಟೈಟಲ್ ಹೇ ಹೋಲಿಯೆಸ್ಟ್. ಈಗ ಇಷ್ಟರ ತನಕ ಬಾಬಾ ಹೈಯೆಸ್ಟ್ ಹೇಗೆ ಅನ್ನುವಂಥದ್ದನ್ನ ತಿಳಿಸ್ತಾ ಬಂದರು. ಹೇಗೆ ನಾವು ಹೈಯೆಸ್ಟ್? ಸ್ವಯಂ ಭಗವಂತನ ಸಹಯೋಗ ಇದೆ, ಅವನ ಸಾಥ್ ನಮ್ಮ ಜೊತೆಗಿದೆ ಅಂದರೆ ನಮ್ಗಿಂತ ಹೈಯೆಸ್ಟ್ ಇನ್ಯಾರು ಬೇಕು? ಈಗ ಹೋಲಿಯೆಸ್ಟ್ ಹೆಂಗೆ? द्वापर से लेकर किसी भी धर्मात्मा या महात्मा ने सर्व को होलियस्ट नहीं बनाया. ಬಾಬಾ ತಿಳಿಸ್ತಿದ್ದಾರೆ, ದ್ವಾಪರದ ನಂತರ ಎಷ್ಟೋ ಧರ್ಮಾತ್ಮರು ಬಂದರಲ್ವಾ, ಎಷ್ಟೋ ಮಹಾತ್ಮರು ಬಂದರಲ್ವಾ, ಅವರು ಯಾರನ್ನೂ ಹೋಲಿಯಸ್ಟ್ ಮಾಡಿಲ್ಲ. ಅವ್ರು ಯಾರನ್ನು ಹೋಲಿಯಸ್ಟ್ ಮಾಡಿಲ್ಲ. ಸ್ವಯಂ ಬಂತೆ ಹೇ, ತಾವು ಪವಿತ್ರವಾಗಿರೋದು, ಬ್ರಹ್ಮಚರ್ಯದಲ್ಲಿರೋದು ಎಲ್ಲ ಕೆಲವೆಲ್ಲ ಮಾಡಿದರು. ಆದರೆ अपने फॉलोवर्स को साथियों को ಹೋಲಿಯೆಸ್ಟ್ ಪವಿತ್ರ ನೈ ಬನಾತೆ. ತಮ್ಮ ಅನುಯಾಯಿಗಳನ್ನು, ತಮ್ಮ ಜೊತೆಗಿರುವವರನ್ನು ಅವರು ಪವಿತ್ರ ಮಾಡಿಲ್ಲ ಯಾರನ್ನು. ಅವರು ಇಲ್ಲಿ ಇಲ್ಲಿ यहाँ पवित्रता ब्राह्मण जीवन का मुख्य आधार है. ಇಲ್ಲಿ ಪವಿತ್ರತೆ ಬ್ರಾಹ್ಮಣ ಜೀವನದ ಮುಖ್ಯ ಆಧಾರವಾಗಿದೆ. पढ़ाई भी क्या है? पढ़ाई भी क्या है? आपका स्लोगन क्या है? ನಮ್ಮ ಶಿಕ್ಷಣ ಏನು? ಎಂಥ ಪವಿತ್ರ ಜ್ಞಾನ ಇದು, ಹೌದಾ ಅಲ್ಲ? ಆಮೇಲೆ ನಮ್ಮ ಜೀವನ ನೋಡಿ, ಬ್ರಾಹ್ಮಣ ಜೀವನ ಪವಿತ್ರತೆಯ ಆಧಾರದ ಮೇಲೆ ಬ್ರಾಹ್ಮಣ ಜೀವನ ಇದೆ. ಶಿಕ್ಷಣನು ಎಂಥ ಪವಿತ್ರ ಜ್ಞಾನ. आपका स्लोगन पवित्र बनो योगी बनो ಸ್ಲೋಗನ್ ಹೇನಾ? ನಮ್ಮ ಸ್ಲೋಗನ್ ಏನು? ಪವಿತ್ರರಾಗಿರಿ, ಯೋಗಿಗಳಾಗಿರಿ. ಪವಿತ್ರತಾ ಹಿ ಮಹಾನತಾ ಹೇ. ಪವಿತ್ರತೆಯೇ ಮಹಾನತೆಯಾಗಿದೆ. ಪವಿತ್ರತಾ ಹಿ ಯೋಗಿ ಜೀವನ ಕಾ ಆಧಾರ ಹೇ. ಪವಿತ್ರತೆಯೇ ಯೋಗಿ ಜೀವನದ ಆಧಾರ. ಒಬ್ಬರ ಇಬ್ಬರ ಅಲ್ಲಿ ಧರ್ಮಾತ್ಮರು ಮಹಾತ್ಮರು ಅವರು ಪವಿತ್ರ ಇದ್ದರು, ಅನುಯಾಯಿಗಳನ್ನ ಜೊತೆಗಿರೋರನ್ನ ಮಾಡಿಲ್ಲ. ಇಲ್ಲಿ ಟೋಟಲಿ ಸಂಗಮ ಯುಗಕ್ಕೆ ಕಾಲಿಟ್ಟಂತಹ ಎಲ್ಲ ಬ್ರಾಹ್ಮಣ ಮಕ್ಕಳು ಪವಿತ್ರತೆಯ ಆಧಾರ ನಮ್ಮ ಜೀವನಕ್ಕೆ. ಪವಿತ್ರತೆಯ ಮಹಾನತೆ, ಪವಿತ್ರತೆಯ ಸ್ಲೋಗನ್, ಪವಿತ್ರತೆಯ ನಮ್ಮ ಜೀವನಕ್ಕೆ ಆಧಾರ. पवित्रते योगी जीवन के आधार. कभी कभी बच्चे अनुभव करते हैं कि अगर चलते चलते मनसा में भी ಅಂದರೆ ಪವಿತ್ರತೆ ಅಂದರೆ ಎಷ್ಟರ ಮಟ್ಟಿಗೆ ಅದರ ಸೂಕ್ಷ್ಮತೆಯನ್ನು ಬಾಬಾ ತಿಳಿಸ್ತಾರೆ. ಕೆಲವೊಮ್ಮೆ ನಡೀತಾ ನಡೀತಾ ಮನ್ಸಾಮೆ ಅಪವಿತ್ರತಾ ಅರ್ಥಾತ್ ವೇಸ್ಟ್ ಅಥವಾ ನೆಗೆಟಿವ್ ಅಥವಾ ಪರಚಿಂತನಕ್ಕೆ ಸಂಕಲ್ಪ ಚಲ್ತೆ. ಇವೆಲ್ಲ ಯಾವ ಲೈನಿಗೆ ಹೋಗ್ತದೆ? ಅಪವಿತ್ರತೆ ಅಂತಂದ್ರೆ ವ್ಯರ್ಥ, ನಕಾರಾತ್ಮಕತೆ ಮತ್ತು ಪರಚಿಂತನೆ. ವೇಸ್ಟ್, नेगेटिव, नंतर परचिंतने. संकल्प चलते ही कितना भी योग पावरफुल चाहते हैं लेकिन होता नहीं. ಯೋಗ ಎಷ್ಟು ಪವರ್ಫುಲ್ ಆಗಬೇಕಂತ ಇಷ್ಟಪಟ್ಟರು ಯೋಗ ಪವರ್ಫುಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸಂಕಲ್ಪದಲ್ಲಿ ವ್ಯರ್ಥ ಇತ್ತಂದರೆ, ಸಂಕಲ್ಪದಲ್ಲಿ ನೆಗೆಟಿವ್ ಇತ್ತಂದರೆ, ಸಂಕಲ್ಪದಲ್ಲಿ ಪರಚಿಂತನೆಯ ಸಂಕಲ್ಪ ಇತ್ತಂದರೆ
ಯೋಗ ಪವರ್ಫುಲ್ ಆಗಬೇಕಂತ ಇಷ್ಟಪಟ್ಟರು ಸಾಧ್ಯ ಇಲ್ಲ. क्योंकि जरा भी अंश मात्र संकल्प में भी किसी प्रकार की अपवित्रता है. ಇದು ಸಂಕಲ್ಪದಲ್ಲಿ ಅಪವಿತ್ರತೆಯ ಅಂಶ. ಯಾವುದು? ವ್ಯರ್ಥ, ನೆಗೆಟಿವ್, ಪರಚಿಂತನೆ. ಇದು ಯಾವುದಿದ್ರೂ ಸಂಕಲ್ಪದಲ್ಲಿ ಅಪವಿತ್ರತೆ ಇದೆ ಅಂತ ಅರ್ಥ. जहाँ अपवित्रता का अंश है वहाँ पवित्र बाप की याद जो है जैसा है वैसे नहीं आ सकती. ಅಪವಿತ್ರತೆಯ ಅಂಶ ಸಂಕಲ್ಪದಲ್ಲಿದ್ದರೆ ಬಾಬಾ ಯಾರಾಗಿದ್ದಾರೆ, ಹೇಗಿದ್ದಾರೆ ಹಾಗೆಯೇ ನೆನಪು ಮಾಡಲಿಕ್ಕಾಗೋದಿಲ್ಲ. ಬಾಬಾ ಜೋ ಹೇ ಜೈಸಾ ಹೇ ವೈಸೆ ನೆನಪು ಮಾಡಲಿಕ್ಕೆ ಸಾಧ್ಯವಿಲ್ಲ. ಜೈಸೆ ದಿನ್ ಅವರ ರಾತ್ ಇಕ್ಕಟ್ಟ नहीं होता. ಹಗಲು ಮತ್ತೆ ರಾತ್ರಿ ಒಟ್ಟಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಗಲಿದ್ರೆ ರಾತ್ರಿ ಇಲ್ಲ, ರಾತ್ರಿ ಇದ್ದಾಗ ಹಗಲಿಲ್ಲ ಅಲ್ವಾ? ನೆಗೆಟಿವ್, ವ್ಯರ್ಥ, ಪರಚಿಂತನೆಯ, ಅಪವಿತ್ರತೆಯ ಅಂಶ ಇದ್ರೆ ಅಲ್ಲಿ ಬಾಬನ ನೆನಪು ಜೋ ಹೇ ಜೈಸಾ ಹೇ, ಯಥಾರ್ಥವಾಗಿ ಹೇಗಿರ್ಬೇಕು ಹಾಗೆ ನೆನಪಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಬಾಬಾ ಜೋ ಹೇ ಜೈಸಾ ಹೇ ವೈಸೆ ಅದೇ ರೀತಿ ಯಥಾರ್ಥವಾಗಿ ನೆನಪಿತ್ತಂತಂದ್ರೆ ಅಲ್ಲಿ ಏನಿರ್ಲಿಕ್ಕೆ ಸಾಧ್ಯ ಇಲ್ಲ? ಅಪವಿತ್ರತೆಯ ಅಂಶ ಇರಲಿಕ್ಕೆ ಸಾಧ್ಯ ಇಲ್ಲ. ಹಗಲಿದ್ರೆ ರಾತ್ರಿ ಇಲ್ಲ, ರಾತ್ರಿ ಇದ್ರೆ ಹಗಲಿಲ್ಲ. इसलिए बाप दादा वर्तमान समय पवित्रता के ऊपर बार बार अटेंशन दिलाते हैं. ವರ್ತಮಾನ ಸಮಯದಲ್ಲಿ ಬಾಬಾ ಪವಿತ್ರತೆಯ ಮೇಲೆ ಬಹಳಷ್ಟು ಗಮನ ಹರಿಯುವಂತೆ ಮಾಡ್ತಾ ಇದ್ದಾರೆ. कुछ समय पहले बाप दादा सिर्फ कर्म में अपवित्रता के लिए इशारा देते थे. ಸ್ವಲ್ಪ ಸಮಯದ ಹಿಂದೆ ಬಾಬಾ ಕರ್ಮದಲ್ಲಿ ಅಪವಿತ್ರತೆ ಬರಬಾರ್ದು ಅಂತ ಇಶಾರೆ ಕೊಡ್ತಿದ್ರು. ಕರ್ಮದಲ್ಲಿ ಅಪವಿತ್ರತೆ ಬರಬಾರ್ದು ಅಂತ ಇಶಾರೆ ಕೊಡ್ತಿದ್ರು. ಈಗ अभी समय संपूर्णता के समीप आ रहा है. ಸಮಯ ಇಂಥ ಸಮಯ ಬಂದಿದೆ. ಈಗ ಸಂಪೂರ್ಣತೆಗೆ ನಾವು ಸಮೀಪ ತಲುಪುವ ಸಮಯ. ಸಂಪೂರ್ಣತೆಗೆ ಸಮೀಪ ತಲುಪುವ ಸಮಯ ಸಮೀಪ ಬಂದಿದೆ. इसलिए मनसा में भी अपवित्रता का अंश धोखा दे देगा. ಸಮಯ ಸಮೀಪ ಆಗ್ತಾ ಇದೆ. ಸಂಪೂರ್ಣತೆಯನ್ನು ತಲುಪಲಿಕ್ಕೆ ಜಸ್ಟಿನ ಕಡಿಮೆ ಸಮಯ. ಈಗ ಒಂದು ವೇಳೆ ಮನಸ್ಸಿನಲ್ಲಿ ಅಪವಿತ್ರತೆಯ ಅಂಶ ಇತ್ತಂದ್ರೆ ಅದು ಮೋಸ ಮಾಡ್ತದೆ. तो मनसा, वाचा, कर्मण, संबंध संपर्क सब में पवित्रता अति आवश्यक है. आद्रिंदा ಎಲ್ಲೆಲ್ಲಿ ಪವಿತ್ರತೆ ಬೇಕು? ಮನಸ, ವಾಚ, ಕರ್ಮಣ, ಸಂಬಂಧ ಸಂಪರ್ಕದಲ್ಲಿ ಎಲ್ಲದರಲ್ಲಿಯೂ ಪವಿತ್ರತೆ ಅತಿ ಅವಶ್ಯಕತೆ ಇದೆ. ಮೊದಲು ಬಾಬಾ ಕರ್ಮದಲ್ಲಿ ಅಪವಿತ್ರತೆ ಬರಬಾರ್ದು ಅಂತ ಒತ್ತು ಕೊಡ್ತಿದ್ರು. ಈಗ ಸ್ಥೂಲ ಹೋಗಿ ಸೂಕ್ಷ್ಮವಾಗಿನೂ ನಮ್ಮ ಹತ್ರ ಅಪವಿತ್ರತೆ ಇರಬಾರ್ದು. ಮನಸ, ವಾಚ, ಕರ್ಮಣ, ಸಂಬಂಧ ಸಂಪರ್ಕ. ಮನ್ಸಾಕೋ ಹಲ್ಕಾನೇ ಹೇ ಕರ್ನ, ಬಿಡೋ ಮನಸ್ಸಲ್ಲಿ ಬಂದು ಹೋಗ್ತದಲ್ಲ ಅಂತ ಹೇಳಿ ಅದನ್ನು ಏನು ಮಾಡಬೇಡಿ, ಹಗುರವಾಗಿ ಬಿಡಬೇಡಿ. ಮನ್ಸ ಬಾಹರ್ ಸೆ ದಿಕಾಯಿ ನಹಿ ದೇತಿ ಹೈ. ಮನಸ್ಸಲ್ಲಿ ಬಂದು ಹೋದದ್ದು ಹೊರಗಡೆ ಕಾಣಂಗಿಲ್ಲ. ಆದರೆ ಮನ್ಸ ದೋಖ ಬಹುತ್ ದೇತಿ ಹೈ. ಅದು ಕಾಣಂಗಿಲ್ಲ, ಅದರ ಬಹಳ ಮೋಸ ಮಾಡ್ತದೆ. ಬ್ರಾಹ್ಮಣ ಜೀವನ ಕಾ ಜೋ ಆಂತರಿಕ ವರ್ಷ ಸದಾ ಬ್ರಾಹ್ಮಣ ಜೀವನದ ಆಂತರಿಕ ಆಸ್ತಿ ಯಾವುದು? ನಮ್ಮ ಆಂತರಿಕ ಆಸ್ತಿ ಯಾವುದು? ಸುಖ ಸ್ವರೂಪ್, ಶಾಂತ ಸ್ವರೂಪ್, ಮನಕಿ ಸಂತುಷ್ಟತ. ಬಾಬಾ ಅಂತಾರೆ ಸುಖ ಸ್ವರೂಪ, ಶಾಂತ ಸ್ವರೂಪ, ಮನಸ್ಸಿನ ಸಂತುಷ್ಟತೆ. ಇದು ನಮ್ಮ ಬ್ರಾಹ್ಮಣ ಜೀವನದ ಆಂತರಿಕ ವರ್ಷ. ನಮ್ಮ ಒಳಗಡೆ ನಾವು ಪಡ್ಕೊಂಡಂಥ ಆಸ್ತಿ ಸುಖ ಸ್ವರೂಪ, ಶಾಂತ ಸ್ವರೂಪ. ಹೇಳಿ ಏನದು? ಶಾಂತ ಸ್ವರೂಪ ಅಂದರೆ ಪರನಾಮ, ಸುಖ ಸ್ವರೂಪ ಅಂದರೆ ಸ್ವರ್ಗ. ನಮಗೆ ಗತಿ ಸದ್ಗತಿಯ ಆಸ್ತಿ ಅಲ್ವಾ? ಸುಖ ಶಾಂತಿಯ ಆಸ್ತಿ. ಇದು ನಮ್ಮದು ಒಳಗಡೆ ಪಡ್ಕೊಳ್ಳುವಂಥದ್ದು.
बाबा अंತಾರೆ ಮನಸ್ಸಿನ संतुष्टते, उसका अनुभव करने के लिए मनसा की पवित्रता चाहिए। बाहर के साधनों द्वारा, बाहर के सेवा द्वारा अपने आप को खुश करना, यह भी अपने को धोखा देना है। ಬಾಬಾ ತಿಳಿಸ್ತಾರೆ, ಮನಸ್ಸಿನಿಂದ ಸುಖ ಸ್ವರೂಪ, ಒಳಗಿನಿಂದ ಶಾಂತ ಸ್ವರೂಪ, ಒಳಗಿನಿಂದ ಸಂತುಷ್ಟತೆ. ಆದರೆ ಅದಕ್ಕೆ ಮಾತ್ರ ಅನುಭವ ಮಾಡಲಿಕ್ಕೆ ಮನಸಾಕಿ ಪವಿತ್ರತಾ ಚಾಹಿಯೆ. ಸುಖ ಸ್ವರೂಪ, ಶಾಂತ ಸ್ವರೂಪ ಮತ್ತು ಮನಕಿ ಸಂತುಷ್ಟತ, ಇದು ನಮ್ಮ ಜೀವನದ ಆಂತರಿಕ ಆಸ್ತಿ. ಇದರ ಅನುಭವ ಮಾಡಲಿಕ್ಕೆ ಮನಸ್ಸಿನ ಪವಿತ್ರತೆ ಇರಬೇಕು. ಆದರೆ ಬಾಹರಿನ ಹೊರಗಿನ ಸಾಧನಗಳ ಮೂಲಕ ಸುಖ ಸಿಗಂಗಿಲ್ವಾ? ಸೇವಾ ದ್ವಾರ ಖುಷಿ ಸಿಗಂಗಿಲ್ವಾ? ಸುಖ ಸಿಗಂಗಿಲ್ವಾ? ಆದರೆ ಅದರಿಂದ, ಸೇವೆಯಿಂದ ಮತ್ತೆ ಹೊರಗಿನ ಸಾಧನಗಳಿಂದ ನಮಗೆ ಖುಷಿ ಸಿಗುವುದಂತಂದ್ರೆ ಯಹ ಬಿ ಅಪನೆ ಕೋ ಧೋಖಾ ದೇನಾ, ಇದು ನಮಗೆ ನಾವೇ ಏನಾದಂತೆ, ಮೋಸ ಮಾಡಿದಂತೆ. बाप दादा देखते ही कभी कभी बच्चे अपने को इसी आधार पर अच्छा समझ, खुश समझ धोखा दे देते, दे भी रहे हैं, दे देते हैं और दे भी रहे हैं. ये भी एक गुह्य राज है. ಸೇವೆ 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 ಅಂತ ಓಡಾಡ್ತಾರೆ, ಖುಷಿಯಲ್ಲಿ ಇರ್ತಾರೆ, ಸುಖದ ಅನುಭವ ಮಾಡ್ತಾರೆ. ಸಾಧನಗಳು ಬೇಕಾದಂಗೆ ಸಾಧನಗಳಿವೆ, ಆದರೆ ನಮಗೆ ನಾವೇ ಏನ್ ಮಾಡ್ದಂಗೆ ಮೋಸ ಮಾಡಿದಂತೆ. यह भी एक गुह्य राज है. क्या होता, बाप दाता है, हम दाता के बच्चे ही, तो सेवा युक्ति युक्त नहीं भी है, मिक्स है. कुछ याद और कुछ बाहर के साधनों व कुछ खुशी के आधार पर है, दिल के आधार पर नहीं, लेकिन दिमाग के आधार पर सेवा करते हैं तो सेवा का प्रत्यक्ष फल उन्हों को भी मिलता है, क्योंकि बाप दाता है. और उसी खुशी में ही खुश रहते कि वाह, हमको तो फल मिल गया, हमारी अच्छी सेवा है. लेकिन वह मन की संतुष्टता सदा काल नहीं रहती है और आत्मा योग युक्त पावरफुल याद का अनुभव नहीं कर सकती है, उससे वंचित रह जाते. बाकी कुछ भी नहीं मिलता हो ऐसा नहीं है, कुछ ना कुछ मिलता है, लेकिन जमा नहीं होता, कमाया खाया और खत्म. इसलिए यह भी अटेंशन रखना. इदिष्ट ಒಂದು ಟಾಪಿಕ್ ಯಾವುದು, यह भी एक गुह्य राज है ಅಂತ ಹೇಳಿ ಇಷ್ಟು ಎಸ್ಮಿಷನ್ ಮಾಡ್ತಾರೆ ಬಾಬಾ. ಸಾಧನಗಳಿಂದ ಖುಷಿ ಸಂತುಷ್ಟತೆ ಸಿಕ್ತು, ಸಾಧನಗಳಿಂದ. ಇನ್ನೊಂದೇನು, ಸೇವಾ ದ್ವಾರ, ಒಳ್ಳೆ ಸೇವಾ ಅವಕಾಶ, ಒಳ್ಳೆ ಏನು ಬೇಕಾದಷ್ಟು ಸೇವೆ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಏನು ಬಂದಿರ್ತದೆ, ನಾನು ಇಷ್ಟು ಸೇವೆ ಮಾಡ್ತಾ ಇದ್ದೀನಿ, ಎಲ್ಲರೂ ನಮ್ಮನ್ನು ಹೊಗಳ್ತಾ ಇರ್ತಾರೆ, ಅವಾಗಲೆಲ್ಲ ಖುಷಿ ಇರ್ತದೆ. ಆದರೆ ಅದರಲ್ಲಿ ಮೋಸ ಇದೆ. ಸಾಧನಗಳಿಂದ ಮತ್ತು ಸೇವೆಯಿಂದ ನಮಗೇನು ಖುಷಿ ಸಿಗ್ತದೋ, ತೃಪ್ತಿ ಸಿಗ್ತದೋ, ಅಲ್ಲಿ ಮೋಸ ಇದೆ. ಹಂಗಾರೆ ಹೆಂಗಿರ್ಬೇಕು? ಗುಹ್ಯ ರಾಜ್ ಕ್ಯಾ ಹೇ? ಬಾಪ್ ದಾದಾ ದಾತ, ನೀವು ಸೇವೆ ಮಾಡೋದಕ್ಕೆ ಅದಕ್ಕೆ ಫಲ ಸಿಕ್ಕೇ ಸಿಗ್ತದೆ. ಸೇವೆ ಮಾಡೋದಕ್ಕೆ ಫಲ ಸಿಕ್ಕೇ ಸಿಗ್ತದೆ, ನೀವು ಹೆಂಗಾರು ಮಾಡಿ ಫಲ ಸಿಕ್ಕೇ ಸಿಗ್ತದೆ. ಅವನ ದಾತ. ಆದರೆ ಸೇವಾ ಯುಕ್ತಿಯುಕ್ತ ಇಲ್ಲ, ಮಿಕ್ಸ್ ಇದೆ. ಅಂದರೆ ಸೇವೆಯಲ್ಲಿ ಯಾವುದು ತುಂಬಿರ್ಬೇಕು ಹೇಳಿ? ಯಾವ್ದವ್ರ ಸೇವಾ ಜೊತೆಗಿರ್ಬೇಕಲ್ಲ, ನೆನಪು ಇರ್ಬೇಕಲ್ಲ. ಕುಚ್ಚು ಯಾದ್, ಸ್ವಲ್ಪ ಬಾಬಾ ನೆನಪಿದೆ, ಕುಚ್ಚು ಬಾಹರ್ಕೆ ಸಾಧನ, ಆಮೇಲೆ ಕುಚ್ಚು ಖುಷಿಗೆ ಆಧಾರ,
ಸೇವಾ 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 ಓಡಾಡ್ತಿದ್ವಿ, ಬಹಳ ಖುಷಿ. ಆ ಖುಷಿಯ ಆಧಾರ ಸಾಧನಗಳ ಆಧಾರ. ಆಮೇಲೆ ಯಾದ್ ಕುಚ್, ಆದ್ರೆ ದಿಲ್ಕೆ ಆಧಾರ ಪರ್ ನಹಿ. ನೆನಪು ಹೆಂಗಿರ್ಬೇಕು? ಹೃದಯ ತುಂಬಿ ಬಾಬಾ ನೆನಪು ಮಾಡ್ತಾ ಇರ್ಬೇಕು. ಎಷ್ಟು ಸೇವೆ ಮಾಡದಿರು ಸಹಿತ ಅವರು ಬಾಬನ ಜೊತೆಗೆ ಇರ್ತಾರೆ, ಬಾಬನ ಯಾದಲ್ಲಿ ಇರ್ತಾರೆ. ನಾವೇನು ಮಾಡ್ತಾ ಇಲ್ಲ, ಎಲ್ಲ ಬಾಬಾ ಮಾಡಿಸ್ತಿದ್ದಾರೆ. ನಾನು ಮಾಡಿದೆ ಅನ್ನುವಂಥ ಸಂಕಲ್ಪನೂ ಅವ್ರಿಗಿರಂಗಿಲ್ಲ. ಇದು ಮಿಕ್ಸ್, ಇದು ಇಲ್ಲ, ಇದು ಕಡಿಮೆ ಇದ್ದು ಯಾವುದು ಮಿಕ್ಸ್ ಆಗ್ತದೆ? ಸೇವೆಯಿಂದ ಖುಷಿ, ಆಮೇಲೆ ಸಾಧನಗಳು ಮಿಕ್ಸ್ ಆಗ್ತವೆ. ಮಿಕ್ಸ್ ಆದ ಕೂಡಲೇ ಇದು ಕಡಿಮೆ ಆಗ್ತದೆ. ದಿಲ್ ಕಾ ಆಧಾರ್ ಅಥವಾ ಯಾದ್. ಯಾದ್ ಬಾಬಾ ಅಂತಿದ್ದಾರೆ, ಸೇವಾ ಅವರಿಗೂ ಪ್ರತ್ಯಕ್ಷ ಫಲ ಸಿಗ್ತದೆ, ಇವರಿಗೂ ಸಿಗ್ತದೆ. ಬಾಬಾ ದಾತಾ ಹೇ, वो उसी में खुश रहते. ಅವ್ರಿಗೆ ಫಲ ಸಿಕ್ಬಿಡ್ತಲ್ಲ, ಸೇವಾ ಮಾಡ್ತಾರೆ, ಎಲ್ಲ ಫಲ ಸಿಕ್ತು, ಎಲ್ಲ ಹೋಗ್ಲಿಕ್ಕೆ ಸ್ಥಾನ ಮಾನ ಮತ್ತೊಂದು ಎಷ್ಟು ಚುಲುರಿ ಇವರು, ಮುಗೀತು, ಫಲ ಸಿಕ್ಬಿಡ್ತಲ್ಲ. ಅಷ್ಟೊತ್ತಿಗೆ ಏನಾಗ್ತದೆ? ಅದು ಕಮಾಯ ಕಾಯ ಖತಮ್ ಆಗ್ಬಿಡ್ತದೆ. ಕಮಾಯ ಕಾಯ ಖತಮ್. ಅವರು ಯೋಗಯುಕ್ತ ಪವರ್ಫುಲ್ ಯಾದ್ ಕಾ ಅನುಭವ ನಹೀ ಕರ್ ಸಕ್ತೆ. ಇದು ಮಿಕ್ಸ್ ಇತ್ತಂದ್ರೆ ಅವರ ಯಾದಿನ ಪವರ್ ಏನಾಗ್ತದೆ? ಕಡಿಮೆ ಆಗ್ತದೆ. ಯೋಗಯುಕ್ತ ಪವರ್ಫುಲ್ ಯಾದಿನ ಅನುಭವ ಕಡಿಮೆ ಇರ್ತದೆ. ಸೇವಾ ಮಾಡ್ತಾರೆ, ಚಲೋ, ಎಲ್ಲ ಓಕೆ, ಆದರೆ ಯೋಗಯುಕ್ತ ಪವರ್ಫುಲ್ ಯಾದ್ ಕಾ ಅನುಭವ ನಹೀ ಕರ್ ಸಕ್ತಿ. ಇದರಿಂದ ಏನು ಅರ್ಥ ಆಗ್ತದೆ ನಮಗೆ? ಸಾಧನಗಳನ್ನು ಬಳಸ್ರಿ, ಸೇವೆ ಬೇಕಾದಷ್ಟು ಮಾಡ್ರಿ, ಆದರೆ ಯೋಗಯುಕ್ತ ಪವರ್ಫುಲ್ ನೆನಪಿನ ಅನುಭವ ಇರಬೇಕು. ಇನ್ನೊಂದು ಯಾವುದು? ದಿಲ್ ಕಾ ಆಧಾರ್, ಹೃದಯ ತುಂಬಿ ಬಾಬನ ಜೊತೆಗೆ ನೆನಪಿರಬೇಕು, ಸಾತಲ್ಲಿರಬೇಕು. ಇದು ಬಹಳ ಮುಖ್ಯ. ಇಲ್ಲ ಅಂದರೆ कुछ ना कुछ मिलता है लेकिन जमा नहीं होता, कमाया काया खत्म. इसलिए ये भी अटेंशन रखना. सेवा बहुत अच्छी कर रहे हैं, फल भी अच्छा मिल गया तो काया और खत्म. ಬಹಳ ಚಲೋ ಸೇವೆ ಮಾಡ್ತಿದ್ದೀವಿ, ಫಲನೂ ಸಿಗ್ತಾ ಇದೆ ಅಂದರೆ ಅರ್ಥ ಕಾಯ और खत्म. जमा क्या हुआ? अच्छी सेवा की, अच्छी रिजल्ट निकली, लेकिन वो सेवा का फल मिला, जमा नहीं होता. ಸೇವೆ ಮಾಡಿದೆ ಭಾಳ ರಿಸಲ್ಟ್ ರೀ, ನಾವು ಸೇವೆ ಮಾಡಿದ ಮೇಲೆ ಏನು ಪರಿವಾರ ಜಾಸ್ತಿ ಆದ್ರಿ, ಅದು ಮಾಡಿದೆ ಇದು ಮಾಡಿದೆ, ಹಾ ಬಹುತ್ ಅಚ್ಚ, ಫಲನೂ ಸಿಗ್ತದೆ, ಆದರೆ ಜಮಾ नहीं होता. इसलिए जमा करने की विधि मनसा वाचा कर्मण पवित्रता. ನಾವು ಎಷ್ಟು ಸೇವೆ ಮಾಡಿದ್ರು ಅಲ್ಲಿ ಏನಿರಬೇಕು? ಮನಸ ವಾಚ ಕರ್ಮಣ ಪವಿತ್ರತಾ. ಇದು ನಾವು ಮಾಡಿದಂಥ ಸೇವೆ ಜಮಾ ಮಾಡಿಕೊಳ್ಳುವಂಥ ಯುಕ್ತಿ. ಆದ್ದರಿಂದ ಜಮಾ ಮಾಡಿಕೊಳ್ಳುವ ವಿಧಿಯಾಗಿದೆ ಮನಸ ವಾಚ ಕರ್ಮಣ ಪವಿತ್ರತೆ. ಫೌಂಡೇಶನ್ನೇ ಪವಿತ್ರತೆಯಾಗಿದೆ. ಸೇವೆಯಲ್ಲಿಯೂ ಸಹ ಫೌಂಡೇಶನ್ ಯಾವುದು? पवित्रते. सेवा में भी फाउंडेशन पवित्रता है. स्वच्छ हो, साफ हो. ಪವಿತ್ರತೆಗೆ ಇನ್ನೊಂದು ಶಬ್ದ ಯಾವುದು ಬಳಸ್ತಾರೆ ಬಾಬಾ? ಸ್ವಚ್ಛ ಹೋ, ಸಾಫ್ ಹೋ. ಸ್ವಚ್ಛ ಇರಬೇಕು, ನಂತರ ಸಾಫ್ ಆಗಿರ್ಬೇಕು, ಕ್ಲೀನ್ ಇರಬೇಕು. ಅವರು कोई भी भाव ಮಿಕ್ಸ್ नहीं हो. ಅನ್ಯ ಯಾವ ಭಾವನೂ ಮಿಕ್ಸ್ ಆಗಿರಬಾರ್ದು. ಬಾಬಾ ಮೊದಲೇ ಹೇಳಿದ್ದಾರೆ, दिल के आधार पर, दिमाग के आधार पर नहीं. ಸೇವಾ ಯಾವುದರ ಆಧಾರದ ಮೇಲೆ? ದಿಲ್ ಕೆ ಆಧಾರ ಪರ್. ದಿಮಾಗಕ್ಕೆ ಆಧಾರ ಪರ್ ಇದ್ರೆ ಅನ್ಯ ಭಾವ ಮಿಕ್ಸ್ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವ ಭಾವನೆ ಮಿಕ್ಸ್ ಆಗಬಾರ್ದು. ಭಾವ ಮೇ ಬಿ ಪವಿತ್ರತಾ, ಭಾವನಾ ಮೇ ಬಿ ಪವಿತ್ರತಾ. ಹೋಲಿ ಕಾ ಅರ್ಥ ಹಿ ಹೈ ಪವಿತ್ರತಾ. अपवित्रता को जलाना, इसलिए पहले जलाते हैं फिर मनाते हैं. ಆದ್ರಿಂದ ಯಾವುದನ್ನ ಸುಟ್ಟಾಕ್ಬೇಕು?
ಅಪವಿತ್ರತೆಯನ್ನ ಸುಟ್ಟು ಹಾಕಬೇಕು. ಆದ್ರಿಂದ ಹೋಳಿ ಹಬ್ಬದಲ್ಲಿ ಮೊದಲು ಸುಡುದು, ಆಮೇಲೆ ಆಚರಿಸುದು. और फिर ಪವಿತ್ರ ಬನ್ ಸಂಸ್ಕಾರ ಮಿಲನ್ ಮನಾತೆ ಹಿ. ಒಬ್ರಿಗೊಬ್ರು ಬಣ್ಣ ಹಾಕೋದು, ಒಬ್ರಿಗೊಬ್ರು ಪುಚ್ಚಕಾರಿ ಹಾಕೋದು ಅಂತಂದ್ರೆ ಏನರ್ಥ? ಒಬ್ರಿಗೊಬ್ರು ಸಂಸ್ಕಾರ ಮಿಲನ. ಮೊದಲು ಸುಡುದು, ಆಮೇಲೆ ಆಚರಿಸುವುದು, ಆಮೇಲೆ ಸಂಸ್ಕಾರ ಮಿಲನ. तो होली का अर्थ ही है जलाना मनाना. बाहर वाले तो गले मिलते हैं, लेकिन यहाँ संस्कार मिलन यही मंगल मिलन है. ಇಲ್ಲಿ ಪರಸ್ಪರ ಸಂಸ್ಕಾರ ಮಿಲನವೇ ಮಂಗಳ ಮಿಲನವಾಗಿದೆ. तो ऐसी होली मनाई है ना. सिर्फ डांस कर ली, गुलाब जल डाल दिया. ಬಾಬಾ ಅಂತಾರೆ, ಗುಲಾಬ್ ಜಲ್ ಹಾಕಿದಿರಾ, ಗುಲಾಬಿ ನೀರನ್ನ ಎಲ್ಲರಿಗೂ ಹಾಕಿದಿರಾ, ಸುಗಂಧ ಭರಿತ ನೀರು ಹಾಕಿದಿರಾ, ಡ್ಯಾನ್ಸ್ ಮಾಡಿದಿರಾ, वो भी अच्छा है, खूब मनाओ. बाप दादा खुश होते हैं. गुलाब जल बले डालो, ಡ್ಯಾನ್ಸ್ ಬಲೆ ಕರೋ, ಲೇಕಿನ್ ಸದಾ ಡ್ಯಾನ್ಸ್ ಕರೋ. ಬಾಬಾ ಅಂತಾರೆ, ನೀವು ಪರಸ್ಪರ ದೈವಿ ಗುಣಗಳ ಸುಗಂಧವನ್ನ ಹಾಕ್ರಿ, ಒಬ್ರಿಗೊಬ್ರು ಡ್ಯಾನ್ಸ್ ಅನ್ನು ಮಾಡ್ರಿ, ಆದರೆ ಸದಾ ಡ್ಯಾನ್ಸ್ ಮಾಡ್ತಾ ಇರ್ಬೇಕು. ಸಿರ್ಫ್ 5-10 ಮಿನಿಟ್ಗೆ ಡ್ಯಾನ್ಸ್ ನಹಿ. ಈಗ ಹೋಳಿ ಹಬ್ಬ ಅಂತ ಹೇಳ್ಕೊಂಡು 5-10 ನಿಮಿಷದ ಡ್ಯಾನ್ಸ್ ಮಾತ್ರ ಅಲ್ಲ, 1-2 ಮೇ ಗುಣೋಂ ಕಾ ವೈಬ್ರೇಷನ್ ಫೈಲಾನಾ. ಯಹ ಗುಲಾಬ್ ಜಲ್ ಡಾಲ್ನಾ ಹೇ. ಒಬ್ರು ಇನ್ನೊಬ್ಬರಿಗೆ ಗುಣಗಳ ವೈಬ್ರೇಷನ್ ಅನ್ನ ಹರಡಿಸಿರಿ, ಇದೇ ಗುಲಾಬ್ ಜಲ್ ಡಾಲ್ನಾ. और जलाने को तो आप जानते ही हो. क्या जलाना ಗೊತ್ತಾಯ್ತಲ್ಲ, ಏನ್ ಸುಡಬೇಕಂತ ಗೊತ್ತಾಯ್ತಲ್ಲ. ಅಪವಿತ್ರತಾಕೋ ಜಲಾನ ಅಂತ ಈ ಮುರಳಿಯಲ್ಲಿ ತಿಳಿಸ್ತಾರೆ ಬಾಬಾ. ಹಿಂದಿನ ಮುರಳಿಯಲ್ಲಿ ಅಂದ್ರು ಬಾಬಾ, ವ್ಯರ್ಥವನ್ನ ಸುಟ್ಟು ಹಾಕಿ, ಕೆಟ್ಟದನ್ನ ಸುಟ್ಟು ಹಾಕಿ ಅಲ್ವಾ, ಕೆಟ್ಟ ಸಂಸ್ಕಾರವನ್ನ, ದುರ್ಬಲತೆಯನ್ನ ಸುಟ್ಟು ಹಾಕಿ, ಕೆಟ್ಟದನ್ನ ಸುಟ್ಟು ಹಾಕಿ, ನೆಗೆಟಿವ್ ಅನ್ನ ಸುಟ್ಟು ಹಾಕಿ ಅಂದ್ರು ಬಾಬಾ. ಈಗ ಈ ಮುರಳಿಯಲ್ಲಿ ತಿಳಿಸ್ತಿದ್ದಾರೆ ಬಾಬಾ, ಯಾವ್ದು ಸುಡ್ಬೇಕು? ಜಲಾನ ಅಂದ್ರೆ ಏನರ್ಥ? ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಮಾತ್ರ ನಾವು ಯಾವುದನ್ನ ಸುಡಬೇಕು? ಹೋಲಿ ಕಾ ಅರ್ಥ ಹೇ, ಒಂದು ಕಡೆ ಸಂಸ್ಕಾರ ಮಿಲನ, ಒಂದು ಕಡೆ ನಾವು ಸುಡುವಂಥದ್ದು ಅಪವಿತ್ರತಾಕೋ ಜಲಾನ. ದೃಢ ಸಂಕಲ್ಪ ಹೋಗಯಾನ, ಎಲ್ಲ ದೃಢ ಸಂಕಲ್ಪ ಮಾಡಿದಿರಲ್ಲ. ಅಪವಿತ್ರತೆಯನ್ನ ಸುಡೋದು, ಪರಸ್ಪರ ಗುಣಗಳ ವೈಬ್ರೇಷನ್ ಅನ್ನ ಹರಡಿಸುವುದಂತಂದ್ರೆ ಸುಗಂಧ ಭರಿತ ನೀರನ್ನ ಹಾಕಿದಂತೆ ಅದನ್ನೇ ಆಚರಿಸುವುದು, ಬಣ್ಣ ಹಾಕೊಳ್ಳುವುದು. ಆದ್ರಿಂದ ಬಾಬಾ ತಿಳಿಸ್ತಾರೆ, तो क्या जलाना, अभी तक भी जलाते रहते हो, हर वर्ष हाथ उठा कर जाते हैं ना. ದೃಢ ಸಂಕಲ್ಪ ಹೋಗಯ್ಯ, ಬಾಬಾ ನಾನು ಇವತ್ತಿನಿಂದ ಪವಿತ್ರತೆಯನ್ನು ಸುಟ್ಟಾಕ್ತೀನಿ, ಕೈ ಎತ್ತಿ ಹೋಗ್ತಿರಲ್ಲ ನನ್ನ ಮುಂದೆ. ಇವತ್ತು ಮಾತ್ರ ಎಲ್ಲರೂ ದೃಢ ಸಂಕಲ್ಪವನ್ನ ಮಾಡಿದಿರಿ. ಬಾಪ್ತಾದನಿಗೂ ಬಹಳ ಖುಷಿಯಾಗಿದೆ ಮಕ್ಕಳ ಸಾಹಸವನ್ನ ನೋಡಿ. तो हिम्मत पर बाप दादा मुबारक भी देते हैं. हिम्मत रखना भी पहला कदम है. ಸಾಹಸದಿಂದ ದೃಢ ಸಂಕಲ್ಪವನ್ನ ಮಾಡ್ತೀವಲ್ಲ, ಇದು ಮೊದಲನೆಯ ಹೆಜ್ಜೆ. ಲೇಕಿನ್ ಬಾಪ್ दादा की शुभ आशा क्या है? ಸಮಯ ಕಿ ಡೇಟ್ ನಹಿ ದೇಖೋ. ಬಾಬರವರ ಶುಭ ಆಸೆ ಏನಂತ ತಿಳ್ಕೊಂಡೆವಲ್ಲ, ಸಮಯದ ದಿನಾಂಕವನ್ನ ನೋಡಬೇಡಿ. 2000 ಮೇ ಹೋಗ, ಯಾಕಂದ್ರೆ 1999 ಈಗ ಮುಗೀತಂದ್ರೆ ಎಷ್ಟು? 2000 ಮೇ ಹೋಗ. ವಿನಾಶ ಯಾವಾಗ? 2000ಕ್ಕೆ ಹೋಗ. 2001 ಮೇ ಹೋಗ. 2005 ಮೇ ಹೋಗ. ಯಹ ನಹಿ ಸೋಚೋ 1999ರಲ್ಲಿ ವಿನಾಶ ಆಗಿಲ್ಲ ಅಂದ್ರೆ 2000ದಲ್ಲಿ ಆಗ್ತದೆ, 2001ರಲ್ಲಿ ಆಗ್ತದೆ, 2005ರಲ್ಲಿ ಆಗ್ತದೆ. ಇದನ್ನ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಚಲೋ ಎವರೆಡಿ ನಹಿ ಬಿ ಬನೋ, ಇಸ್ಕೋ ಬಿ ಬಾಪ್ ದಾದಾ ಚೋಡ್ ದೇತೆ. ನಾವು ಎವರೆಡಿ ಇದ್ದೀವಿ, ಇಲ್ಲಪ್ಪ ಆಗಿಲ್ಲ, ಪರವಾಗಿಲ್ಲ, ಬಾಬಾ ಚೋಡ್ ದೇತೆ. ಲೇಕಿನ್ ಸೋಚೋ, ಆದ್ರೆ ಒಂದು ಮಾತ್ರ ಯೋಚನೆ ಮಾಡ್ರಿ, ಬಹುತ್ ಕಾಲಕ್ಕೆ ಸಂಸ್ಕಾರ ತೋ ಚಾಹಿಯೇ ನಾ. आप लोग ही सुनाते हो, बहुत काल का पुरुषार्थ बहुत काल के राज्याधिकारी बनाता है. ಬಹಳ ಸಮಯದ ಪುರುಷಾರ್ಥ ನಮ್ಮನ್ನು ಬಹಳ ಸಮಯದ ರಾಜ್ಯ ಅಧಿಕಾರಿಯನ್ನಾಗಿ ಮಾಡ್ತದೆ. ಒಂದ್ ವೇಳೆ ಎವರೆಡಿ ಇಲ್ವಾ? ಈಗ
1999 ಮುಗಿಯಿತು, 2000 ಆಯಿತು, 2001ರಲ್ಲಿ ವಿನಾಶ ಆಗ್ತದೆ, 2005ರಲ್ಲಿ ವಿನಾಶ ಆಗ್ತದೆ. ನೀವು ಯೋಚನೆ ಮಾಡಬೇಡಿ. ಒಂದು ವೇಳೆ ಚಲೋ ಎವರಡಿ ನಹಿ ಬಿ ಬನೋ, ಎವರಡಿನೂ ಆಗಿಲ್ಲ, ನಾವು ಚೋಡ್ ದೇತೆ ಹಿ ಬಾಪ್ ದಾದಾ. ಆದರೆ ಬಹಳ ಸಮಯದ ಸಂಸ್ಕಾರ ಇದ್ದರೆ, ಬಹಳ ಸಮಯದ ಪುರುಷಾರ್ಥ ಇದ್ದರೆ ಅದು ಬಹಳ ಸಮಯದ ರಾಜ್ಯಾಧಿಕಾರಿಯನ್ನಾಗಿ ಮಾಡ್ತದೆ. ಅಗರ್ ಸಮಯ ಆನೆ ಪರ್ ದೃಢ ಸಂಕಲ್ಪ ಕಿಯಾ ತೋ ವೋ ಬಹುತ್ ಕಾಲ್ ಹುವಾ ಯಾ ಅಲ್ಪ ಕಾಲ್. ಸಮಯ ಬಂದಾಗ ದೃಢ ಸಂಕಲ್ಪ ಮಾಡೋದು. ಈಗೆಲ್ಲ ಕೈ ಎತ್ತಿದೀವಲ್ಲ, ದೃಢ ಸಂಕಲ್ಪ ಮಾಡಿದೇವಲ್ಲ, ಅಪವಿತ್ರ ತಾಕೋ ಜಲಾನ ಅಂದ ಕೂಡ ಎಲ್ಲರೂ ದೃಢ ಸಂಕಲ್ಪ ಮಾಡಿದೆವು. ಸರಿ, ಬಾಬಾ ಹೇಳ್ತಾರೆ ಇದು ಬಹಳ ಸಮಯದ್ದಾಯ್ತಾ ಅಲ್ಪ ಕಾಲದ್ದಾಯ್ತಾ? ಕಿಸ್ಮೆ ಗಿಂತಿ ಹೋಗ, ಯಾವುದ್ರಲ್ಲಿ ಲೆಕ್ಕ ಹಿಡಿಯಲಾಗ್ತದೆ? ಅಲ್ಪ ಕಾಲ ಮೇ ಹೋಗ ತೋ ಅವಿನಾಶಿ ಬಾಪು ಸೇ ವರ್ಷ ಕ್ಯಾಲಿಯ. ಅಲ್ಪ ಕಾಲಕ್ಕಾಗ್ತದೋ ಇಲ್ಲೋ? ದೃಢ ಸಂಕಲ್ಪವನ್ನ ಮಾಡೋದು, ಆಮೇಲೆ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮರಿತೀವಿ. ಬಹಳ ಸಮಯದ ಪುರುಷಾರ್ಥ ಬೇಕು, ಬಹಳ ಸಮಯದ ಸಂಸ್ಕಾರ ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಅವಿನಾಶಿ ತಂದೆಯಿಂದ ಯಾವ ಆಸ್ತಿ ಪಡ್ಕೋತಿದ್ದೀವಿ? ಅಲ್ಪ ಕಾಲದ ಅಥವಾ ಅವಿನಾಶಿ ಆಸ್ತಿಯ? यह अच्छा लगता है? नहीं लगता है ना? तो बहुत काल का अभ्यास चाहिए. कितना काल है वह नहीं सोचो. जितना बहुत काल का अभ्यास होगा उतना अंत में भी धोखा नहीं खाएंगे. ಭಾಳ ಸಮಯದ ಸಂಸ್ಕಾರ ಇತ್ತಂದ್ರೆ, ಭಾಳ ಸಮಯದ ಅಭ್ಯಾಸ ಇತ್ತಂದ್ರೆ, ದೃಢ ಸಂಕಲ್ಪ ಮಾಡಿದ್ದು ಜೀವನದಲ್ಲಿ ಬಹಳ ಸಮಯ ಕಾಯಂ ಆಯ್ತಂತಂದ್ರೆ अंत में धोखा नहीं खाएंगे. बहुत काल का अभ्यास नहीं तो अभी के बहुत काल के सुख, बहुत काल की श्रेष्ठ स्थिति के अनुभव से भी वंचित हो जाते हैं. इसलिए क्या करना है? ಬಹಳ ಸಮಯದ ಅಭ್ಯಾಸ ಇಲ್ಲ ಅಂದ್ರೆ ಬಹಳ ಸಮಯದ ಸುಖದಿಂದಲೂ ವಂಚಿತ ಆಗ್ತೀವಿ, ಬಹಳ ಸಮಯದ ಶ್ರೇಷ್ಠ ಸ್ಥಿತಿಯ ಅನುಭವದಿಂದಲೂ ವಂಚಿತ ಆಗ್ತೀವಿ. ಆದ್ರಿಂದ ಏನ್ ಮಾಡ್ಬೇಕೀಗ? बहुत काल करना है ना. अगर किसी के भी बुद्धि में डेट का इंतजार हो तो इंतजार नहीं करना. ಯಾರಾದರೂ ಬುದ್ಧಿಯಲ್ಲಿ ವಿನಾಶ ಯಾವಾಗಪ್ಪ, ಯಾವ ದಿನಾಂಕಕ್ಕೆ ಅಂತ ನಿರೀಕ್ಷೆ ಮಾಡ್ತಾ ಇದ್ರೆ ಇವತ್ತಿನಿಂದ ನಿರೀಕ್ಷೆ ಮಾಡಬೇಡಿ. ಇಂತಜಾಮ್ ಕರೋ, ತಯಾರಿ ನಡೆಸ್ರಿ. ನಿರೀಕ್ಷೆ ಮಾಡೋದಲ್ಲ, ತಯಾರಿ ನಡೆಸ್ರಿ. ಬಹುತ್ ಕಾಲ್ ಕಾ ಇಂತಜಾಮ್ ಕರೋ. ಭಾಳ ಸಮಯದ ತಯಾರಿ ಇರಬೇಕು, ಭಾಳ ಸಮಯದಿಂದ ಪವಿತ್ರ ಸ್ಥಿತಿ ಇರಬೇಕು. ಡೇಟ್ ಕೋ ಬಿ ಆಪ್ಕೋ ಲಾನಾ. ಆಮೇಲೆ ಭಾಳ ಸಮಯದ ಸ್ಥಿತಿಯನ್ನು ನಾವು ತಯಾರು ಮಾಡಿ ಇಟ್ಕೊಂಡ್ರೆ ದಿನಾಂಕವನ್ನು ನೀವೇ ಸಮೀಪಕ್ಕೆ ತನ್ನಿ. समय तो अभी भी एवरेडी है, कल भी हो सकता है, लेकिन समय आपके लिए रुका हुआ है. ನಾಳೆ ಬೇಕಾದ್ರೆ ವಿನಾಶ ಆಗ್ಬೋದು, ಆದರೆ ಸಮಯ ನಾವು ಸಂಪನ್ನ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಅದು ನಿಂತಿದೆ. आप संपन्न बनो तो समय का पर्दा अवश्य हटना ही है. ನಾವು ಸಂಪನ್ನ ಆದ್ರೆ ಸಮಯದ ಪರ್ದೆ ಆಟೋಮೆಟಿಕಲಿ ಸರಿತದೆ ಅಂತ ಬಾಬಾ ತಿಳಿಸ್ತಾರೆ. आपके रोकने से रुका हुआ है. ನಾವು ಇನ್ನೂ ಸಂಪನ್ನ ಆಗಿಲ್ಲಲ್ಲ, ನಾವು ನಿಂತಕ್ಕೆ ಸಮಯನೂ ನಿಂತು ಬಿಟ್ಟಿದೆ ಅಂತಾರೆ ಬಾಬಾ. राज्याधिकारी तो तैयार होना, तख्त तो खाली नहीं रहना चाहिए ना. क्या अकेला विश्वराजन तख्त पर बैठेगा? इससे शोभा होगी क्या? ಬಾಬಾ ಅಂತಾರೆ, ರಾಜ್ಯಾಧಿಕಾರಿ ತಯಾರಾಗಿದ್ದೀರಲ್ವಾ? ಇಲ್ಲಾಂದ್ರೆ ಸಿಂಹಾಸನ ಖಾಲಿ ಇರ್ಬೇಕಾಗ್ತದೆ. ಒಬ್ಬರೇ ವಿಶ್ವ ರಾಜನ ಆಗ್ತೀರಾ? ಒಬ್ಬರೇ ಹೋಗಿ ತಖ್ತಿನಲ್ಲಿ ಕುತ್ಕೊಳ್ತೀರಾ? ಅದು ಶೋಭೆನಾ? रॉयल फैमिली चाहिए ना, प्रजा चाहिए ना, सब चाहिए. सिर्फ विराजमान, सिर्फ विश्वराजन तख्त पर बैठ जाइए, देखता रहे कहाँ गई मेरी रॉयल फैमिली. ಹೋಗಿ ಹೋಗಿ ವಿಶ್ವರಾಜನ್ ಸಿಂಹಾಸನದಲ್ಲಿ ಕುತ್ಕೊಳ್ಳೋದು ಮತ್ತೆ ನೋಡೋದು, ಅಯ್ಯೋ ನನ್ನ ರಾಯಲ್ ಫ್ಯಾಮಿಲಿ ಎಲ್ಲಿದ್ದಾರೆ. इसलिए बाप दादा की एक ही शुभ आशा है, सब बच्चे चाहे नए ही चाहे पुराने ही, जो भी अपने को ब्रह्मा कुमारी ब्रह्मा कुमार कहलाते ही, चाहे मधुबन निवासी है, चाहे विदेश निवासी है, चाहे भारत निवासी है, हर एक बच्चा ಹೆಂಗಿರ್ಬೇಕಂಗಾದ್ರೆ बहुत काल का अभ्यास कर बहुत काल के अधिकारी बने. ಆದ್ರಿಂದ ಹಳಬರಿರ್ಲಿ ಹೊಸಬರಿರ್ಲಿ
ಯಾವುದೇ ಬ್ರಹ್ಮ ಕುಮಾರ ಕುಮಾರಿ ನಾನು ಅಂತ ಕರೆಯಲ್ಪಟ್ಟವರಿರ್ಲಿ, ಮಧುಬನ ನಿವಾಸಿಗಳಿರ್ಲಿ, ವಿದೇಶದ ನಿವಾಸಿಗಳಿರ್ಲಿ, ಅಥವಾ ಭಾರತದ ನಿವಾಸಿಗಳಿರ್ಲಿ, ಪ್ರತಿಯೊಬ್ಬರು ಪ್ರತಿಯೊಂದು ಬಾಬನ ಮಕ್ಕಳು ಸಹಿತ ಬಹಳ ಸಮಯದ ಅಭ್ಯಾಸ ಮಾಡಿ ಬಹಳ ಸಮಯದ ಅಧಿಕಾರಿಯಾಗಿರಿ. ಕಭಿ ಕಭಿ ಕೆ ನಹಿ ಪಸಂದ್ ಹೈ, एक हाथ की ताली बजाओ, पीछे वाले होशियार है, अटेंशन से सुन रहे हैं. बाप दादा पीछे वालों को अपने आगे देख रहा है. ಹಿಂದಿನವರು ಬಹಳ ಹುಷಾರಿದ್ದಾರೆ. ಒಂದು ಕೈಯಿಂದ ಚಪ್ಪಾಳೆ ತಟ್ರಿ ಅಂದ ಕೂಡಲೇ ಹಿಂದಿನವ್ರದೇ ಕೈ ಎದ್ದು ಕಾಣ್ತಾ ಇದೆ ಬಾಬನಿಗೆ. ಬಹಳ ಅಟೆನ್ಷನ್ ಇಂದ ಕೇಳ್ತಾ ಇದ್ದೀರಿ. ಬಾಬಾ ಅಂತಾರೆ ಪೀಚೆ ವಾಲೋಂಕೋ ಅಪ್ಪನೇ ಆಗೆ ದೇಖ ರಹಾ ಹೈ. ಹಿಂದೆ ಕುಂತಿದ್ರು ಸಹಿತ ನನ್ನ ಮುಂದಿದ್ದಾರಂತ ನಾನು ನೋಡ್ತಾ ಇದ್ದೀನಿ. ಆಗೆ ವಾಲೆ ತೋ ಹೈ ಹಿ ಆಗೆ, ಮುಂದಿದ್ದವರು ಮುಂದೆನೆ. ಮೆಡಿಟೇಷನ್ ಹಾಲ್ ಮೇ ಬೈಠಕರ್ ಮುರಳಿ ಸುನ್ ರಹೇ ಹೈ. ಬಾಬರವರ ಮುರಳಿ ನಡೀತಾ ಇದೆ. ಆವಾಗ ಎಷ್ಟೋ ಜನ ಬಾಬನ ಮಕ್ಕಳು ಮೆಡಿಟೇಷನ್ ಹಾಲಲ್ಲಿ ಕುಳಿತು ಮುರಳಿಯನ್ನ ಕೇಳ್ತಾ ಇದ್ದಾರೆ. ನೀಚೆ ವಾಲೆ ಬಾಪ್ ದಾದಾಕ್ಕೆ ಸಿರಕ್ಕೆ ತಾಜ್ ಹೋಕರ್ ಬೈಟೆ. ಅಂದರೆ ಎಲ್ಲರೂ ನಾವು ಶಾಂತಿವನದಲ್ಲಿ ಕೂತ್ಕೊಂಡಿದ್ದೀವಿ, ಬಾಬನ ತಲೆಯ ಕಿರೀಟದಂತೆ ನಾವು ಕೂತ್ಕೊಂಡಿದ್ದೀವಿ. ಓ ಬಿ ತಾಲಿ ಬಜಾ ರಹೇ ಹೈ, ಅವರು ಚಪ್ಪಾಳೆಯನ್ನ ತರ್ತಾ ಇದ್ದಾರೆ. ನೀಚೆ ವಾಲೋಂಕೋ ತ್ಯಾಗ ಕಾ ಭಾಗ್ಯ ತೋ ಮಿಲ್ನಾ ಹಿ ಹೈ, ಆಪ್ಕೋ ಸಮ್ಮುಖ ಬೈಠನೆ ಕಾ ಭಾಗ್ಯ ಹೈ. ಬಾಬಾ ಅಂತಿದ್ದಾರೆ, ಕೆಲವರು ಮೆಡಿಟೇಷನ್ ಹಾಲಲ್ಲಿ ಕುಂತು ಮುರಳಿ ಕೇಳ್ತಿದ್ದಾರಲ್ವಾ, ಅವರ ತ್ಯಾಗಕ್ಕೆ ಭಾಗ್ಯ ಇದೆ ಅಂತಾರೆ ಬಾಬಾ. ಕೆಲವರು ಸಮ್ಮುಖದಲ್ಲಿ ಮುರಳಿ ಕೇಳ್ತಾರೆ, ತ್ಯಾಗದಲ್ಲಿ ಭಾಗ್ಯ ಜಮ ಇದೆ. ಅಚ್ಚಾ, ಬಾಪ್ ದಾದಾ ಕಿ ಏಕ ಆಶಾ ಸುನಿ ಪಸಂದ್ ಹೈ ನಾ? ಅಭಿ ಅಗಲೇ ವರ್ಷ ಕ್ಯಾ ದೇಖೆಂಗೆ? ಒಂದು ಆಸೆ ಬಾಬಂದು ಏನಂತ ಗೊತ್ತಾಯ್ತಲ್ವಾ? ಏನು ಒಂದು ಆಸೆ ಬಾಬಂದು? ಬಹಳ ಸಮಯದ ಅಭ್ಯಾಸ ಬಹಳ ಸಮಯದ ಅಧಿಕಾರಿಯನ್ನಾಗಿ ಮಾಡ್ತದೆ. ಅದಕ್ಕೆ ಮಕ್ಕಳಲ್ಲಿ ಬಹಳ ಸಮಯದ ಅಭ್ಯಾಸ ಇರಬೇಕು, ಬಹಳ ಸಮಯದ ಪವಿತ್ರ ಸ್ಥಿತಿ ಇರಬೇಕು. ಬಹಳ ಸಮಯ ನಮಗೆ ವ್ಯರ್ಥನೂ ಇರಬಾರ್ದು, ವೇಸ್ಟ್ ಸಂಕಲ್ಪನೂ ಇರಬಾರ್ದು, ಆಮೇಲೆ ನೆಗೆಟಿವ್ ಸಂಕಲ್ಪನೂ ಇರಬಾರ್ದು. ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪನೂ ಇರಬಾರ್ದು, ಪರಚಿಂತನೆ ಸಂಕಲ್ಪನೂ ಇರಬಾರ್ದು. ಪವಿತ್ರತೆ ಅಂದರೆ ಪವಿತ್ರತೆ, ಅಥವಾ ಸಾಧನಗಳು ಅಥವಾ ಸೇವೆಯಿಂದ ಕೆಲವು ನಶೆ ಬರ್ತದಲ್ಲ, ಇದು ಸಹಿತ ಅಲ್ಲ. ಸಂಪೂರ್ಣ ಪವಿತ್ರತೆ ಅಂದರೆ ಪವಿತ್ರತೆ. ಬಹಳ ಸಮಯದ ಅಭ್ಯಾಸವನ್ನ ನಾವು ಮಾಡ್ಕೋಬೇಕಂತ ಬಾಬಾ ತಿಳಿಸ್ತಿದ್ದಾರೆ. ಬಹಳ ಸಮಯದ ಸಂಸ್ಕಾರ ಬೇಕು, ಆವಾಗ ಬಹುತ ಕಾಲಕ್ಕೆ ರಾಜ್ಯಾಧಿಕಾರಿ ಬನಾತಾ ಹೈ ಅಂತ. ಇದು ಬಾಬಂದು ವಿಶೇಷವಾದಂತಹ ಆಸೆ. ಗೊತ್ತಾಯ್ತಲ್ಲ ಬಾಬನ ಆಸೆ ಏನಂತ? ದೃಢ ಸಂಕಲ್ಪಕ ಹಾತ್ ಸದಾ ಕೆಲೆ ಉಟಾವೋ. ಈ ರೀತಿ ಇದ್ದೇ ಇರ್ತೀನಿ ಅಂತ ದೃಢ ಸಂಕಲ್ಪದ ಕೈಯನ್ನ ಸದಾ ಕಾಲಕ್ಕೆ ಎತ್ತಿರಿ. अच्छा, बाप दादा एक एक बच्चे के मस्तक में संपूर्ण पवित्रता की चमकती हुई मणि देखने चाहते हैं. ಏನ್ ಬಯಸ್ತಿದ್ದಾರೆ ಬಾಬಾ? ಪ್ರತಿಯೊಂದು ಮಕ್ಕಳ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳೆಯುವ ಮಣಿಯನ್ನ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಪ್ರತಿಯೊಬ್ಬರ ಮಸ್ತಕದಲ್ಲಿ ಬಾಬಾ ಹೇಳ್ತಾ ಇದ್ದಂತೆ ಅನುಭವ ಮಾಡ್ತಾ ಹೋಗಿ. ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳೆಯುವ ಮಣಿ. नयनों में पवित्रता की झलक, पवित्रता के 2 नयनों के तारे रूहानियत से चमकते हुए देखने चाहते हैं. ಕಣ್ಣುಗಳಲ್ಲಿ ಪವಿತ್ರತೆಯ ಹೊಳಪು ಕಾಣಬೇಕು. 2 ಕಣ್ಣುಗಳು ನಕ್ಷತ್ರಗಳು, ಆತ್ಮೀಯತೆಯ ಹೊಳಪು ಬಾಬಾ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. बोल में मधुरता, विशेषता, अमूल्य बोल सुनने चाहते हैं. ನಮ್ಮ ಮಾತು ಎಂಥ ಮಾತನ್ನ ಬಾಬಾ ಕೇಳಲಿಕ್ಕೆ ಬಯಸ್ತಿದ್ದಾರೆ? ಮಧುರತೆಯ ಮಾತು, ವಿಶೇಷತೆಯ ಮಾತು, ಅಮೂಲ್ಯವಾದ ಮಾತನ್ನ ಬಾಬಾ ಕೇಳಲಿಕ್ಕೆ ಬಯಸ್ತಿದ್ದಾರೆ. कर्म में संतुष्टता, निर्माणता सदा देखने चाहते हैं. ಭಾವನಾ में ಬಾಬಾ ಅಂತರ ಸಂತುಷ್ಟತೆ ಮತ್ತು ನಿರ್ಮಾಣತೆಯನ್ನ ಬಾಬಾ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಭಾವನಾ ಮೇ ಸದಾ ಶುಭ ಭಾವನಾ और भाव में सदा ಆತ್ಮಿಕ ಭಾವ, ಬಾಯಿ ಬಾಯಿ ಕಾ ಭಾವ. ಬಾಬಾ ಹೇಳ್ತಿದ್ದಾರೆ ಭಾವನೆಯಲ್ಲಿ ಶುಭ ಭಾವನೆ ಇರಬೇಕು,
ನಮ್ಮ ಭಾವದಲ್ಲಿ ಆತ್ಮಿಕ ಭಾವ, ಆತ್ಮ ಆತ್ಮ ಎನ್ನುವ ಭಾವ ಇರಲಿ. सदा आपके मस्तक से लाइट का फरिश्तेपन का ताज दिखाई दे. ಟೋಟಲಿ ನಮ್ಮ ಪರ್ಸನಾಲಿಟಿ ಹೆಂಗಿರ್ಬೇಕು? ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳೆಯುವ ಮಣಿ, ಕಣ್ಣುಗಳಲ್ಲಿ ಪವಿತ್ರತೆಯ ಹೊಳಪು, ಪವಿತ್ರತೆಯ 2 ಕಣ್ಣುಗಳು ನಕ್ಷತ್ರದಂತೆ ಆತ್ಮೀಯತೆಯಿಂದ ಹೊಳೆಯುವ ಕಣ್ಣುಗಳು ಕಾಣಬೇಕು. ಮಾತಿನಲ್ಲಿ ಮಧುರತೆ, ವಿಶೇಷತೆ, ಅಮೂಲ್ಯವಾದ ಮಾತುಗಳನ್ನ ಬಾಬಾ ಕೇಳಲಿಕ್ಕೆ ಬಯಸ್ತಿದ್ದಾರೆ. ಕರ್ಮದಲ್ಲಿ ಸಂತುಷ್ಟತೆ ಮತ್ತು ನಿರ್ಮಾಣತೆ ನೋಡಲಿಕ್ಕೆ ಬಯಸ್ತಿದ್ದಾರೆ. ಭಾವನೆಯಲ್ಲಿ ಸದಾ ಶುಭ ಭಾವನೆ, ಭಾವದಲ್ಲಿ ಸದಾ ಆತ್ಮಿಕ ಭಾವ, ಬಾಯಿಕ ಭಾವ. ಆದ್ದರಿಂದ ಮಸ್ತಕದಲ್ಲಿ ಬೆಳಕು, ಫರಿಷ್ಠಾತನದ ಕಿರೀಟ ಕಂಡು ಬರಬೇಕು. ದಿಕಾಯಿ ದೇನೆ ಕಾ ಮತಲಬ್ ಹೈ ಅನುಭವ ಹೋ. ಕಂಡು ಬರುವುದಂದ್ರೆ ಏನರ್ಥ? ಇವು ಎಲ್ಲವೂ ನಮ್ಮ ಜೀವನದಲ್ಲಿ ಅನುಭವ ಆಗ್ತಾ ಇರಬೇಕು. ಐಸೆ ಸಜೆ ಸಜಾಯೆ ಮೂರತ್ ದೇಖ್ನೆ ಚಾತೆ ಹಿ. ಶೃಂಗರಿಸಲ್ಪಟ್ಟಂತ ಮೂರ್ತಿ ನೋಡ್ಲಿಕ್ಕೆ ಬಾಬಾ ಬಯಸ್ತಿದ್ದಾರೆ. ನಮ್ಮ ಮೂರ್ತಿ ಹೆಂಗಿರ್ಬೇಕು? ಚೈತನ್ಯ ಮೂರ್ತಿಗಳಾಗಿ ನಾವು, ನಮ್ಮ ಮಸ್ತಕ, ನಮ್ಮ ನಯನ, ನಮ್ಮ ಮಾತು, ನಮ್ಮ ಕರ್ಮ, ನಮ್ಮ ಭಾವನೆ, ನಮ್ಮ ಭಾವ, ನಮ್ಮ ಮಸ್ತಕ. बाबा अंतर है अंत मूर्ति श्रेष्ठ पूज्य बनेगी. वो तो आपके जड़ चित्र बनाएंगे, लेकिन आप चैतन्य चित्र देखने चाहते हैं. ನಮ್ಮ ಜಡ ಚಿತ್ರವನ್ನ ಭಕ್ತರು ನೋಡ್ತಾರೆ, ನಾವೀಗ ಸಾಕ್ಷಾತ್ ಚೈತನ್ಯ ಚಿತ್ರದಲ್ಲಿ ಕಾಣಲಿಕ್ಕೆ ಸಿಗ್ತೀವಿ. ಅಚ್ಚಾ, ಬಾಬರವರು ಯಾದ್ ಪ್ಯಾರ್ ನಮಸ್ತೆ ಕೊಡ್ತಿದ್ದಾರೆ. ಚಾರೋं ओर के सदा बाप दादा के साथ रहने वाले, समीप के सदा के साथी, सदा बहुत काल के पुरुषार्थ द्वारा बहुत काल का संगम युगीय अधिकार और भविष्य राज्य अधिकार प्राप्त करने वाले अति सेंसिबल आत्माएं, सदा अपने को शक्तियों गुणों से सजे सजाए रखने वाले बाप के आशाओं के दीपक आत्माएं, सदा स्वयं को होलीएस्ट और हाईएस्ट स्थिति में स्थित रखने वाले बाप समान स्थिति स्नेही आत्माओं को बाप दादा का याद प्यार और नमस्ते. सर्व विदेश व देश में दूर बैठे हुए भी सम्मुख अनुभव करने वालों को बाप दादा का बहुत 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 याद प्यार. 4 ಕಡೆಯ ಸದಾ ಬಾಪ್ ದಾದರವರ ಜೊತೆಗಿರುವ, ಸಮೀಪದಲ್ಲಿ ಸದಾ ಸಾಥಿಯಾಗಿರುವ, ಬಹಳ ಸಮಯದ ಪುರುಷಾರ್ಥದ ಮೂಲಕ ಬಹಳ ಸಮಯದ ಸಂಗಮಯುಗಿ ಅಧಿಕಾರ ಮತ್ತು ಭವಿಷ್ಯದ ರಾಜ್ಯಾಧಿಕಾರವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಅತಿ ಸೆನ್ಸಿಬಲ್ ಆತ್ಮಗಳು, ಸದಾ ತಮ್ಮನ್ನು ಶಕ್ತಿಗಳಿಂದ ಗುಣಗಳಿಂದ ಶೃಂಗಾರಿತವಾಗಿಟ್ಟುಕೊಂಡಿರುವ ತಂದೆಯ ಆಸೆಯ ದೀಪಕ ಆತ್ಮಗಳಿಗೆ, ಸ್ವಯಂ ಅನ್ನು ಹೋಲಿಯೆಸ್ಟ್ ಮತ್ತು ಹೈಯೆಸ್ಟ್ ಸ್ಥಿತಿಯಲ್ಲಿ ಸ್ಥಿತ ಇಟ್ಟುಕೊಂಡಿರುವ ತಂದೆಯ ಸಮಾನ ಅತಿ ಸ್ನೇಹಿ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಸರ್ವ ವಿದೇಶ ಮತ್ತು ದೇಶದಿಂದ ದೂರ ದೂರದಲ್ಲಿ ಕೂತ್ಕೊಂಡಿದ್ರು ಸಹಿತ ನೀವು ನಮ್ಮ ಸಮ್ಮುಖದಲ್ಲಿದ್ದೀರಿ. ಅಂಥವರಿಗೆ ಬಾಪ್ದಾದ ಬಾವತ್ 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 ಯಾದ್ ಅವ್ರ ಪ್ಯಾರ್. ಇವತ್ತಿನ ವರದಾನ, समय को शिक्षक बनाने के बजाय बाप को शिक्षक बनाने वाले मास्टर रचेता भव. ಸಮಯವನ್ನ ಶಿಕ್ಷಕ ಮಾಡಿಕೊಳ್ಳುವ ಬದಲು ಬಾಬನನ್ನ ಶಿಕ್ಷಕ ಮಾಡಿಕೊಳ್ಳುವ ಮಾಸ್ಟರ್ ರಚೇತ ಆಗಿರಿ. ಅರ್ಥ ಆಯ್ತಲ್ವಾ? ಪೆಟ್ಟು ತಿಂದು ಸಮಯ ಬಂದಾಗ ಶಿಕ್ಷಣ ತಗೊಳ್ಳೋದಲ್ಲ. ಈಗ ಬಾಬಾ ಶಿಕ್ಷಕನಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಈಗಲೇ ಅವನನ್ನ ಶಿಕ್ಷಕ ಅಂತ ಅನುಭವ ಮಾಡ್ಬೇಕು. ಸಮಯ ನನಗೆ ಶಿಕ್ಷಕ ಆಗಬಾರ್ದು. अंतः मास्टर रचेता आगिरी. कई बच्चों को सेवा का उमंग है, वैराग्य वृत्ति का टेंशन नहीं, इसमें अलबेलापन है. ಸೇವೆಯ ಉಮಂಗ ಉತ್ಸಾಹ ಬಹಳ ಇದೆ, ಆದರೆ ವೈರಾಗ್ಯ ವೃತ್ತಿಯ ಬಗ್ಗೆ ಗಮನ ಇಲ್ಲ. ಅದರಲ್ಲಿ अलबेलापन चलता है, होता है, हो जाएगा, समय आएगा तो ठीक हो जाएगा, ऐसा सोचना अर्थात समय को अपना शिक्षक बनाना. ಆ ರೀತಿ ಯೋಚನೆ ಮಾಡಬಾರ್ದು. ಸಮಯ ಬಂದಾಗ ಸರಿ ಆಗ್ತದೆ ಅಂದ್ರೆ ಸಮಯ ನಮಗೆ ಪಾಠ ಕಲಿಸ್ಬೇಕಾ? ಬಾಬಾ ಅಂತಿದ್ದಾರೆ, ಅಂತ ಸಮಯವನ್ನ ಶಿಕ್ಷಕ ನಾವು ಮಾಡ್ಕೋಬಾರ್ದು. ಬಚ್ಚೆ
बाप को भी दिलासा देते, बाबा फिक्र नहीं करो, समय पर ठीक हो जाएगा, कर लेंगे बाबा, आगे बढ़ जाएंगे बाबा। लेकिन आप मास्टर रचिता हो, समय आपके रचना है, रचना मास्टर रचಯಿता का ಶಿಕ್ಷಕ ಬನೆ ये ಶೋಭಾ नहीं देता। ಸಮಯ ಬಂದಾಗ ಪಾಠ ಕಲಿಯುವುದಲ್ಲ, ಬಾಬಾ ನಮಗೆ ಪ್ರೀತಿಯಿಂದ ಈಗ ಶಿಕ್ಷಣ ಕೊಡುವಾಗನೇ ಬಾಬನೇ ನನ್ನ ಶಿಕ್ಷಕನಾಗಿದ್ದಾಗ ನಾವು ಪಾಠ ಕಲಿಬೇಕು, ಅಂತಹ ಮಾಸ್ಟರ್ ರಚಯಿತಾ ಆಗಿರಿ। ಸ್ಲೋಗನ್ ಬಾಪ ಕಿ ಪಾಲನಾ का रिटर्न है। ಬಾಬಾ ಇಷ್ಟು ನಮಗೆ ಪಾಲನೆ ಕೊಡ್ತಿದಾರಲ್ಲ, ಬಾಬರವ್ರು ನಮಗೆ ಪಾಲನೆ ಕೊಡ್ತಿದಾರ ಅಂತಂದ್ಮೇಲೆ ನಾವು ರಿಟರ್ನ್ ಏನು ಕೊಡ್ಬೇಕು ಬಾಬನಿಗೆ? स्वयं को और सर्व को परिवर्तन करने में सहयोगी बनना। ಬಾಬಾ ನಮಗೆ ಇಷ್ಟು ಪಾಲನೆ ಕೊಡ್ತಿದ್ದಾರೆ, ನಾವು ರಿಟರ್ನ್ ಏನು ಕೊಡೋಣ? ಸ್ವಯಂ ಮತ್ತೆ ಸರ್ವರ ಪರಿವರ್ತನೆಯಲ್ಲಿ ನಾನು ಸಹಯೋಗಿಯಾಗಿರಬೇಕು। ಸ್ವಯಂ ಮತ್ತೆ ಸರ್ವರ ಪರಿವರ್ತನೆಯಲ್ಲಿ ನಾನು ಸಹಯೋಗಿಯಾಗುವುದಂದರೆ ಬಾಬನ ಪಾಲನೆಗೆ ನಾನು ರಿಟರ್ನ್ ಕೊಟ್ಟಂತೆ। ಇವತ್ತಿನ ಸ್ವಮಾನ 7ನೇ ತಾರೀಕು, ನಾನು ಆತ್ಮ ಸಾಕ್ಷಿ ದೃಷ್ಟ ಆಗಿದ್ದೇನೆ। ನಾನು ಆತ್ಮ ಸಾಕ್ಷಿ ದೃಷ್ಟ ಆಗಿದ್ದೇನೆ। ಅಚ್ಚಾ, ಓಂ ಶಾಂತಿ, ಶುಕ್ರಿಯಾ ಬಾಬಾ, ಥ್ಯಾಂಕ್ಸ್ ಬಾಬಾ, ಓಂ ಶಾಂತಿ।
बस